students, welcome to the accountancy class. What we are going to study today? We are going to understand the preparation of ledger accounts. This is the second step that you will need to learn when you are trying to understand accountancy. Accountancy step by step ಅನ್ನು ಕಲಿಯಕಾಗ್ತೈತಿ ನೋಡ್ರಿ. ಮತ್ತೆ ನಿಮಗೆ ಮೊದಲನೇ ಸ್ಟೆಪ್ ಬರಾಕತ್ತಿಲ್ಲ ಅಂದ್ರೆ ಎರಡನೇ ಸ್ಟೆಪ್ ಎಂದೂ ಬರಂಗಿಲ್ಲ. Okay, and again half knowledge is more dangerous than no knowledge. Okay, so therefore you have to have the complete knowledge of this subject accountancy, because see ಬಹಳ ಕ್ಲಿಯರ್ಲಿ ತಿಳ್ಕೊಂಡ್ಬಿಡ್ರಿ ನಿಮ್ಮ ಸುತ್ತಮುತ್ತದಲ್ಲಿ ಎಷ್ಟು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ಸ್ ಅದಾವೆ. ವೆದರ್ ಇಟ್ ಮೇ ಬಿ ಸೋಲ್ ಪ್ರೊಪ್ರೈಟರ್, ವೆದರ್ ಇಟ್ ಮೇ ಬಿ ಅ ಜಾಯಿಂಟ್ ಸ್ಟಾಕ್ ಕಂಪನಿ, ವೆದರ್ ಇಟ್ ಮೇ ಬಿ ಅ ಪಾರ್ಟ್ನರ್ಶಿಪ್ ಬಿಸ್ನೆಸ್, ವೆದರ್ ಇಟ್ ಮೇ ಬಿ ಕೋಆಪರೇಟಿವ್ ಸೊಸೈಟೀಸ್, ವೆದರ್ ಇಟ್ ಮೇ ಬಿ ಎನಿ ಅದರ್ ಫಾರ್ಮ್ ಆಫ್ ಬಿಸ್ನೆಸ್. ಯಾವುದೇ ಸಣ್ಣ ಪುಟ್ಟದಿಂದ ಹಿಡಿದು ವಿಶಾಲವಾದಂತಹ ಬಿಸ್ನೆಸ್ ನೋಡ್ರಿ, ಎವ್ರಿವೇರ್ ಅಕೌಂಟೆನ್ಸಿ ಇಸ್ ದೇರ್. ಓಕೆ, no matter if any professional is there, like teachers are there, doctors are there, lawyers are there, even politicians are there, everybody needs a good accountant, because everybody need to show their accounts to the government. They need to pay the tax on that. Even if our tax exemption ದಾಗ ಅದಾರ ಅಂದ್ರೂ ಅವ್ರು at least our books of audit ಅಂತೂ ಮಾಡಿಸಬೇಕಾಗ್ತೈತಿ. If they want to claim for the subsidy, if they want to have some loan or anything. So ಈ ಒಂದು ಎರಡು ಮಾರ್ಗದಿಂದ ನೀವು ಏನು ತಿಳ್ಕೋಬೇಕು, that how much important accountancy subject is, and you are the only one, the common students are the only one who are learning this. Okay, so therefore make sure that along with other subjects you have good command over accountancy also. ಎಷ್ಟು ಬೇರೆ ಬೇರೆ ಸಬ್ಜೆಕ್ಟ್ಸ್ ಮೇಲೂ ಫೋಕಸ್ ಮಾಡ್ತೀವಿ ಅಷ್ಟ ನಿಮ್ದು ಏನಾಗ್ತೈತಿ, ಭವಿಷ್ಯದ ಜಾಬ್ ಅಪಾರ್ಚುನಿಟಿ ಆಯಿತು, ಪೇ ಸ್ಕೇಲ್ ಆಯಿತು, ಅದರಲ್ಲಿ ನಿಮಗೆ ದೊಡ್ಡ ಅವಕಾಶ ಸಿಗ್ತೈತಿ. ಓಕೆ, ಸೊ ಇವತ್ತಿನ ಕ್ಲಾಸ್ದಲ್ಲಿ ನಾವು ಏನು ಮಾಡೋದಿದ್ದೀವಿ ನೋಡ್ರಿ, ವಿ ಆರ್ ಗೋಯಿಂಗ್ ಟು ಲರ್ನ್ ಫಸ್ಟ್ 6 marks question. Now what I have taken here, see I have taken sums from the past year question paper. Now these questions will come in your exam for 6 marks. Compulsory question ಐತಿ, every year exam ನಲ್ಲಿ ಈ ಕ್ವಶನ್ ಇಂಥ ಕ್ವಶನ್ ಅವ್ರು ಕೇಳ್ಯಾರ. ಬಟ್ ಇದ ಕ್ವಶನ್ ನಾನು ನಿಮಗೆ ಬರೋ ಮಿಡ್ ಟರ್ಮ್ ದಲ್ಲಿ ಏನು ನಮ್ಮ ಸೈನಿಕ ಎಕ್ಸಾಮ್ ಐತಿ ಅದರಲ್ಲಿ 12 marks ಸಲುವಾಗಿ ಹಾಕಕತ್ತಾರೆ. ಸೊ ಫಾರ್ 12 marks ಇದನ್ನ ಯಾವ ರೀತಿಯಿಂದ ಬಿಡಿಸಬೇಕು ಅದನ್ನು ತಿಳ್ಕೊಳ್ಳಿ. When it is asked only for 6 marks, you need to prepare only this much, what is written here. Again, ಇದು ಕ್ವಶನ್ ಐತಿ, ನೀವು ಕ್ವಶನ್ ಬರೆಯೋದು ಅವಶ್ಯಕತೆ ಇರಂಗಿಲ್ಲ, ಆನ್ಸರ್ಸ್ ಅಷ್ಟ ಬರೀಬೇಕು. Just because I am teaching this for 12 marks also, I have drawn a journal book, because journal ಇರಲಾರ್ದೆ ನಿಮಗೆ ಲೆಜರ್ ಕಲೀಲಿಕ್ಕೆ ಸಾಧ್ಯನ ಆಗಂಗಿಲ್ಲ. Now, what do you mean by ledger? ನೋಡ್ರಿ, ಒನ್ಸ್ ನೀವು ಜರ್ನಲ್ ಎಂಟ್ರೀಸ್ ತಯಾರು ಮಾಡ್ತೀವಿ, ಈ ಜರ್ನಲ್ ಎಂಟ್ರೀಸ್ ದಿಂದ ಅದರ ಪೋಸ್ಟಿಂಗ್ ಅಂದ್ರೆ ಟ್ರಾನ್ಸ್ಫರ್ ಆಫ್ ಜರ್ನಲ್ ಎಂಟ್ರಿ ಎಲ್ಲಾಗ್ತೈತಿ, ಲೆಜರ್ ಅಕೌಂಟ್ ದಲ್ಲಿ ಆಗ್ತೈತಿ. ನೀವು ಜರ್ನಲ್ ಅದ ಫಾರ್ಮ್ಯಾಟ್ ಅನ್ನು ತಿಳ್ಕೊಂಡಿರಿ. ವಾಟ್ ಇಸ್ ದ ಫಾರ್ಮ್ಯಾಟ್ ಫಾರ್ ದ ಜರ್ನಲ್? ಸೀರಿಯಲ್ ನಂಬರ್, ಡೇಟ್, ಪರ್ಟಿಕ್ಯುಲರ್ಸ್, LF, ಡೆಬಿಟ್, ಕ್ರೆಡಿಟ್. ಓಕೆ, ಸೊ ಈ ರೀತಿ ನೋಡಿದ್ವಿ. ಈಗ ಇಲ್ಲಿ ಇದು ಫಾರ್ಮ್ಯಾಟ್ ತಿಳ್ಕೊರಿ ಲೆಜರ್. ಓಕೆ, ಹೆಂಗ್ ಡ್ರಾ ಮಾಡ್ಬೇಕು ನೋಡ್ರಿ. ಫಸ್ಟ್ ಆಫ್ ಆಲ್ ಅಂದ್ರೆ ನಿಮ್ಮ ಬುಕ್ ಏನ್ ಪೇಜ್ ಐತಿ ಆ ಪೇಜಿಗೆ ಮಡಚಿ, ಅಗ್ದಿ ಟೈಟ್ ಆಗಿ ಮಡಚ್ರಿ. ನೀವು ನೋಡ್ತೀರಿ ನಡುವೊಂದು ಪಾರ್ಟಿಷನ್ ಕ್ರಿಯೇಟ್ ಆಗ್ತೈತಿ. ಆ ಪಾರ್ಟಿಷನ್ ನಲ್ಲಿ ನೀವು ಇದು ಮಿಡಲ್ ಲೈನ್ ಡ್ರಾ ಮಾಡ್ಬೇಕು. ಇಲ್ಲಿ ನಾನು 2 ಗೆರೆ ಹೆಂಗ್ ಮಲ್ಲ ನೋಡ್ರಿ, ನಿಮ್ಮನ್ನು ಸೇಮ್ ಟು ಸೇಮ್ 2 ಗೆರೆ ಹಂಗ ಬರಿಬೇಕು. ಎಷ್ಟು ಡಿಸ್ಟೆನ್ಸ್ ಇರ್ಬೇಕು 2 ಗೆರೆ ನಡುವ ಅಂದ್ರೆ ಬರೀ ಒಂದು ಇರ್ಬಿ ಪಾಸ್ ಆಗುವ ಅಷ್ಟನ ಡಿಫ್ರೆನ್ಸ್ ಇರಬೇಕು. ಅಗದಿ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. ಓಕೆ, ಸೊ ಇದು ನೀವು ಲಕ್ಷ ಕೊಟ್ಟ ಡ್ರಾ ಮಾಡಿದ್ರ ಅಂದ್ರೆ ಅದು ಆಗ್ತೈತಿ. ಮತ್ತೆ ಹೆಂಗೆ ಪ್ರಾಕ್ಟೀಸ್ ಮಾಡ್ತೀರಿ, ಕೈನೂ ಕುಂತು ಬಿಡ್ತೈತಿ. ಓಕೆ, ಸೊ ಅದು ಒಂದು ಸಲ ಹಾಕಿದ್ರೆ 2 ಭಾಗ ನಿಮ್ ಕಡೆ ತಯಾರಾಗಿರ್ತಾವೆ. ದೇರ್ ವಿಲ್ ಬಿಕಮ್ 2 sides. This side will be called as debit side and this will be called as credit side. So you realize ಮಾಡ್ತಿರಬಹುದು that your journal entries are based on debit credit, your ledger posting are also based on debit and credit, and that is why we say that the accountancy is based on dual aspect concept. Okay, dual aspect concept ಅಂದ್ರೆ ಏನು? For each and every entry, how many effects are there? Only 2 effects are there, and which are these 2 effects? Debit and credit. Okay, ಈಗ ನೀವು ನೋಡ್ರಿ, ಈ ಕಡೆ ಮೊದಲು ಡೆಬಿಟ್ ಸೈಡ್ ತಿಳ್ಕೊರಿ. ಮೊದಲು ಏನು ಹಾಕಬೇಕು? ಡೇಟ್ ಕಾಲಮ್ ಹಾಕಬೇಕು. ದಿಸ್ ಡೇಟ್ ಕಾಲಮ್ ಶುಡ್ ನಾಟ್ ಬಿ ಮೋರ್ ದನ್ 1 centimeter. Okay, then this side you can see that there is a amount column. This should be minimum
2 centimeters, not more than that, 2.5 centimeter. Okay, now here you can see JF. What is JF? That is journal folio. ನೋಡ್ರಿ ಇಲ್ಲಿ ಏನ್ ಪೋಸ್ಟಿಂಗ್ ಬರ್ತಾವ ಅವು ಎಲ್ಲಿಂದ ಬರಾಕತ್ತಾವು, ಇಲ್ಲಿಂದ ಬರಾಕತ್ತಾವ. ಸೊ ಇಲ್ಲಿ ನಿಮ್ ಜರ್ನಲ್ ಬುಕ್ ಯಾವ ಪೇಜ್ ನಂಬರ್ ಮೇಲೆ ಈ ಪೋಸ್ಟಿಂಗ್ ಎಂಟ್ರಿ ಐತಿ, ಇಲ್ಲಿ ನಂಬರ್ ಕೊಟ್ಟಿರ್ತಾರೆ ನೋಡ್ರಿ. ಆಸ್ ಐ ಹ್ಯಾವ್ ಟೋಲ್ಡ್ ಯು ಇನ್ ಪ್ರೀವಿಯಸ್ ಕ್ಲಾಸ್ ಆಲ್ಸೋ, ಇದೆಲ್ಲ ಪ್ರಿಂಟೆಡ್ ಇರ್ತೈತಿ. ಸೊ ಪ್ರತಿ ಒಂದು ಪೇಜಿಗೆ ಪೇಜ್ ನಂಬರ್ ಇರ್ತೈತಿ. ಹೆಂಗ್ ನಿಮ್ ನೋಟ್ಬುಕ್ ದಲ್ಲಿ ಪೇಜ್ ನಂಬರ್ ಇರ್ತೈತಿ ಅದೇ ರೀತಿ. ಸೊ ಅಲ್ಲಿಂದ ಇಲ್ಲಿ ಪೋಸ್ಟ್ ಆಗ್ಬೇಕಾದ್ರೆ ಅದು ಯಾವ ಪೇಜ್ ಮೇಲೆ ಐತಿ ಇಲ್ಲಿ ನೀವು ಅದ್ರ ಮಾಹಿತಿ ರೆಫರೆನ್ಸ್ ಕೊಡ್ಬೇಕಾಗ್ತೈತಿ. ಬಿಕಾಸ್ ಯಾವಾಗ ನಿಮಗೆ ಆಡಿಟ್ ಮಾಡೋದೈತಿ, ಚೆಕಿಂಗ್ ಮಾಡೋದೈತಿ, ಅಥವಾ ಪೇಮೆಂಟ್ ಸಲುವಾಗನ ಬ್ಯಾಲೆನ್ಸ್ ಚೆಕ್ ಮಾಡೋದೈತಂದ್ರೆ ಈಸಿ ರೆಫರೆನ್ಸ್ ಆಗ್ಬೇಕು. ಹಂಗ ಎಲ್ಲ ಎಂಟ್ರೀಸ್ ಹುಡ್ಕ್ಯಾಡ್ಕೋತ ಆಗಕ್ಕ ಸಾಧ್ಯತೆ ಇಲ್ಲ. ಮತ್ತೆ ಒಂದ ವ್ಯಕ್ತಿ ಜೋಡಿನೂ ಬಹಳಷ್ಟು ವ್ಯವಹಾರ ನಡೆದಿರ್ತಾವ. ಸೊ therefore to avoid confusion always we need to give the page number. ಅದೇ ರೀತಿ ಇಲ್ಲಿ ನೀವು ನೋಡಿರಿ LF ಅಂತ ಬರೆಯಕತ್ತೀರಿ ಎವ್ರಿ ಡೇ. ವಾಟ್ ಇಸ್ ದಿಸ್ LF? ಲೆಜರ್ ಫೋಲಿಯೋ. ಅಂದ್ರೆ ಲೆಜರ್ ಪುಸ್ತಕದಲ್ಲಿ ಯಾವ ಪೇಜ್ ಒಳಗ ಈ ಜರ್ನಲ್ ಎಂಟ್ರಿದ ಪೋಸ್ಟಿಂಗ್ ಆಗಿರುತ್ತೆ ಅದನ್ನ ನೀವು ಅಲ್ಲಿ ಬರೀತೀರಿ. ಲಕಿಲಿ ರೈಟ್ ಡೌನ್ ಯು ಡು ನಾಟ್ ಹ್ಯಾವ್ ಎನಿ ಸಚ್ ಇನ್ಫಾರ್ಮೇಶನ್ ಇನ್ ಟು ಯುವರ್ ಕ್ವಶನ್. ಸೊ ನೀವು ಏನ್ ಬಿಡ್ತೀರಿ, ಬ್ಲಾಂಕ್ ಕಾಲಮ್ ಬಿಡ್ತೀರಿ, ಬಟ್ ಡ್ರಾ ಮಾಡೋದಂತೂ ಕಂಪಲ್ಸರಿ ಇರುತ್ತೆ. Then you see we have a amount column and this is amount. ಇದೇನೈತಿ ನಮ್ಮ ದೇಶದ ರೂಪಿದ ಚಿಹ್ನ ಐತಿ. ಓಕೆ, ನಡುವಿನ ಕಾಲಮ್ ಎಷ್ಟು ಜಾಗ ಉಳಿತೈತಿ ದಟ್ ಈಸ್ ಯುವರ್ ಪರ್ಟಿಕ್ಯುಲರ್ಸ್. ಓಕೆ, ಭಾಳ ಸಣ್ಣ ಸಣ್ಣ ಮತ್ತು ಭಾಳ ದೊಡ್ಡ ದೊಡ್ಡನು ಹಾಕಕ್ ಹೋಗ್ಬೇಡ್ರಿ ಕಾಲಮ್ಸ್. ನಾ ಏನ್ ನಿಮಗ ಮಾಪ್ ಹೇಳೇನಿ ಅದರ ಪ್ರಕಾರನ ನೀವು ಹಾಕಬೇಕು. Now what about the lines? How many lines are required? Normally for 6 marks 8 lines is enough. ಓಕೆ, ಪ್ರತಿ ಒಂದು ಲೆಜರ್ ಅಕೌಂಟಿಗೆ ಎಂಡ್ ಗೆರಿ ಸಾಕಾಗ್ತೈತಿ ನಮಗೆ. ಓಕೆ, ಸೊ ಈಗ ಏನ್ ಮಾಡೋಣ ನೋಡ್ರಿ, ಸ್ಟಾರ್ಟ್ ಮಾಡ್ಬಿಡೋಣ. ಕ್ವಶನ್ ನ ಆಲ್ರೆಡಿ ಬರ್ದಿಟ್ಟೇನಿ. ಓಕೆ, ಸೊ ದಿಸ್ ಕ್ವಶನ್ ಹ್ಯಾಡ್ ಕಮ್ ಇನ್ ದ ಇಯರ್ November 2016 ಫಾರ್ 6 marks. ಈ ಬರುವ ಎಕ್ಸಾಮ್ ನಲ್ಲಿ ವಾಟ್ ಈಸ್ ಗೋಯಿಂಗ್ ಟು ಸ್ಟಾರ್ಟ್, ಐ ಆಮ್ ಗೋಯಿಂಗ್ ಟು ಪುಟ್ ದಿಸ್ ಕೈಂಡ್ ಆಫ್ ಕ್ವಶನ್ ಫಾರ್ 6 marks ಆಸ್ ವೆಲ್ ಆಸ್ ಫಾರ್ 12 marks. 12 marks ನಲ್ಲಿ ನಾನು ನಿಮಗೆ ಜರ್ನಲ್ ಎಂಟ್ರೀಸ್ ಹಾಕ್ರಿ ಅಂತ ಹೇಳ್ತೀನಿ. ಸೊ ಅವಾಗ ನೀವು ಇದು ಲೆಜರ್ ಪ್ಲಸ್ ಜರ್ನಲ್ ಹಾಕಬೇಕು. ಯಾವಾಗ ಸೆಕ್ಷನ್ ಸಿ ದಾಗ ಹಾಕ್ತೀನಿ ಇಟ್ ವಿಲ್ ಬಿ ಓನ್ಲಿ ದ ಲೆಜರ್ ಅಕೌಂಟ್. ಈಗ ಪೋಸ್ಟಿಂಗ್ ಯಾವ ಆಧಾರ ಮೇಲೆ ಮಾಡ್ಬೇಕು, ಲೆಜರ್ ಅಕೌಂಟ್ ಯಾವ ಆಧಾರ ಮೇಲೆ ತಯಾರು ಮಾಡ್ಬೇಕು. ನಾನು ನಿಮಗೆ ಸ್ಟಾರ್ಟ್ ದಲ್ಲಿ ಹೇಳಿದ್ದೀನಿ ದಟ್ ಅಕೌಂಟೆನ್ಸಿ ಇಸ್ ಅ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೆಸ್. ಯು ಕೆನ್ ನಾಟ್ ಗೋ ಡೈರೆಕ್ಟ್ಲಿ ಫಾರ್ ದ ಸೆಕೆಂಡ್ ಸ್ಟೆಪ್ ಅನ್ಲೆಸ್ ಯು ಆರ್ ನಾಟ್ ಪರ್ಫೆಕ್ಟ್ ವಿತ್ ದ ಸ್ಟೆಪ್ 1. ಸ್ಟೆಪ್ 1 ಏನೈತೆ ನೋಡ್ರಿ, ಟು ಪ್ರಿಪೇರ್ ದ ಜರ್ನಲ್ ಎಂಟ್ರೀಸ್. ನಿಮಗೆ ಜರ್ನಲ್ ಎಂಟ್ರೀಸ್ ಬಂದು ಅಂದ್ರನ್ನ ಲೆಜರ್ ಅಕೌಂಟ್ ಬರ್ತೈತಿ. ನಿಮಗೆ ಜರ್ನಲ್ ಎಂಟ್ರೀಸ್ ಬರಲಿಲ್ಲ, ನಿಮಗೆ ಅಕೌಂಟೆನ್ಸಿದ ಕರಿಯರನೇ ಇಲ್ಲ. ಓಕೆ, ಸೊ ಇನ್ನು ಈಗನ ಜಾಯಿನ್ ಆಗಿರಿ ಕಾಮರ್ಸಿಗೆ, ಈಗ ಸಿಲೆಬಸ್ ಸ್ಟಾರ್ಟ್ ಆಗತೈತಿ. ಸೊ ಮೇಕ್ ಶ್ಯೂರ್ ನಿಮಗೆ ಜರ್ನಲ್ ಎಂಟ್ರೀಸ್ ಬರಲೇಬೇಕು. ಡೌಟ್ ಬಂತು ದಯವಿಟ್ಟು ನಿಮ್ಮ ಟೀಚರ್ಸಿಗೆ ಕೇಳ್ರಿ. ಓಕೆ, ಬಟ್ ಅದು ಹಂಗ ಬಿಡಕ್ ಹೋಗ್ಬೇಡ್ರಿ. ಅಗದಿ ಪರ್ಫೆಕ್ಷನಿಸ್ಟ್ ಆಗ್ಬೇಕು ನೀವು ಇನ್ ದ ಪ್ರಿಪರೇಷನ್ ಆಫ್ ಜರ್ನಲ್ ಎಂಟ್ರೀಸ್. ಓಕೆ, so let us start. First what we will do, we will prepare the journal entries. ಈ journal entries ಅದ ಆಧಾರ ಮೇಲಿನ ಲೆಜರ್ ಪೋಸ್ಟಿಂಗ್ ಆಗ್ತೈತಿ. ಡೈರೆಕ್ಟ್ಲಿ ಲೆಜರ್ ಪೋಸ್ಟಿಂಗ್ ಮಾಡಕ್ ನಮಗ ಆಗಂಗಿಲ್ಲ. ಓಕೆ, so let us start. What I have done, see I have written down journal entries in the books of Ramesh. First let us read the question. ಏನ್ ಹೇಳ್ತಾರೆ ನೋಡ್ರಿ, from the following prepare Ashok account in the books of Ramesh. ರಮೇಶ್ ಅವ್ರು ಯಾರದಾರು, ಯಜಮಾನ್ ಅದಾರು, ಓನರ್ ಅದಾರು ಈ ಬಿಸ್ನೆಸ್ ಅದ. ಓಕೆ, ಸೊ ಅವ್ರ ಪುಸ್ತಕದಲ್ಲಿ ನೀವು ಏನ್ ಮಾಡಬೇಕು, ಅಶೋಕ್ ಅವ್ರದ ಅಕೌಂಟ್ ವನ್ನು ಹಾಕ್ರಿ ಅಂತ ಹೇಳ್ಯಾರ. ಓಕೆ, ಸೊ ಅಶೋಕ್ ಅಕೌಂಟ್ ಹಾಕೋಕ್ಕಿಂತ ಮೊದಲು ಅಶೋಕ್ ಜೋಡಿ ಆಗಿರುವಂತ ವ್ಯವಹಾರಗಳನ್ನು ನಾವು ನೋಡ್ಕೋಬೇಕು ಆಗ್ತೈತಿ. ಸೊ ಇಲ್ಲಿ ನಿಮಗೆ ಏನ್ ಜರ್ನಲ್ ಎಂಟ್ರೀಸ್ ಕೊಟ್ಟಾರು, ಆಲ್ ದ ಜರ್ನಲ್ ಎಂಟ್ರೀಸ್ ಆರ್ ರಿಲೇಟೆಡ್ ವಿತ್ ಅಶೋಕ್ ಓನ್ಲಿ. ನಾರ್ಮಲಿ ಬಿಸ್ನೆಸ್ ಅಲ್ಲಿ ನಾವು ಒಂದ ವ್ಯಕ್ತಿ ಜೋಡಿ ಬಿಸ್ನೆಸ್ ಮಾಡಂಗಿಲ್ಲ, ಎಷ್ಟಕ್ಕೋ ಒಂದು ವ್ಯಕ್ತಿ ಜೋಡಿ ಬಿಸ್ನೆಸ್ ಆಗ್ತಿರ್ತಾವ. ಬಟ್ ಜಸ್ಟ್ ಇದೊಂದು ಬೇಸಿಕ್ ಕ್ವಶನ್ ಐತಿ, ಅದಕ್ಕಾಗಿ ನಾನು ನಿಮಗೆ ಹಿಂಗೆ ತಿಳಿಸಾಕತ್ತೀನಿ. ಒಂದು ಸಲ ಇವತ್ತಿನ ಕ್ಲಾಸ್ ನಿಮ್ಗೆ ಪರ್ಫೆಕ್ಟ್ ಆಯ್ತಂದ್ರೆ ನೆಕ್ಸ್ಟ್ ಕ್ಲಾಸದಲ್ಲಿ ನಾನು ನಿಮಗೆ ಭಾಳಷ್ಟು ಅಕೌಂಟ್ಸ್ ಅದ, ಲೆಜರ್ ಅಕೌಂಟ್ಸ್ ಅದ ಪೋಸ್ಟಿಂಗ್ ಒಮ್ಮಗಲೇ ಸೇಮ್ ಟೈಮ್ದಲ್ಲಿ ತೋರಿಸ್ತೇನೆ. ಓಕೆ, ಸೊ ಈಗ ಏನ್ ಹೇಳಕತ್ತಾರ ನೋಡ್ರಿ, ರಮೇಶ್ ಅವರ ಪುಸ್ತಕದಲ್ಲಿ ಅಶೋಕದ ಅಕೌಂಟ್ ಹಾಕ್ರಿ ಅಂತ ಹೇಳಕತ್ತಾರ. ಸೊ ವಾಟ್ ಆರ್ ದ ಟ್ರಾನ್ಸಾಕ್ಷನ್ಸ್, ಲೆಟ್ ಅಸ್ ಸಿ. April 2012 ಮಾಹಿತಿ ಐತಿ. So we have put April 2012 everywhere wherever there is date column. The first transaction comes for 01, that is the first date. Opening debit balance rupees 8,500. Now my dear children, please understand, opening balances ಗೆ journal entries ಇರಂಗಿಲ್ಲ. There are no journal entries for opening balance. ಈಗ ಏನ್ ಹೇಳ್ಯಾರ ನೋಡ್ರಿ, ಇಲ್ಲಿ
ಡೆಬಿಟ್ ಬ್ಯಾಲೆನ್ಸ್ ಅಂತ ಹೇಳಕತ್ತಾರ. ಓಕೆ, ಸೊ ವಾಟ್ ಡು ಯು ಮೀನ್ ಬೈ ಡೆಬಿಟ್ ಬ್ಯಾಲೆನ್ಸ್? ಡೆಬಿಟ್ ಸೈಡ್ ಗೆ ಬಂದೈತಂದ್ರೆ ಅದು ಡೆಬಿಟ್ ಬ್ಯಾಲೆನ್ಸ್ ಅಂತ ಆಗ್ತೈತಿ. ದಿಸ್ ಇಸ್ ದ ಓಪನಿಂಗ್ ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಅಂತ ಬರೆದು ಬಿಡ್ರಿ. ಸೊ ಇಲ್ಲಿ ಏನ್ ನಿಯಮ ಐತೆ ನೋಡ್ರಿ, ಲೆಜರ್ ದಲ್ಲಿ ಡೆಬಿಟ್ ಸೈಡ್ ದಲ್ಲಿ ಕಂಪಲ್ಸರಿ ನೀವು ಟು ಅಂತ ಬರಿಬೇಕಂತೈತಿ, ಕ್ರೆಡಿಟ್ ಸೈಡ್ ದಲ್ಲಿ ಬಾಯ್ ಅಂತ ಬರಿಬೇಕಾಗ್ತೈತಿ. ಈಗ ಇವ್ರದ್ದು ಯಾವ್ದು ರಮೇಶ್ ಅವ್ರದ್ದು ಮೊದಲಿಂದನ ಅಶೋಕ್ ಜೋಡಿ ವ್ಯವಹಾರ ಇರುವುದರಿಂದ ಅವ್ರದ್ದು ಕಡೆ ಏನೈತೆ ಅವ್ರದ್ದು ಡೆಬಿಟ್ ಬ್ಯಾಲೆನ್ಸ್ ಐತೆ. ವಾಟ್ ಯು ಮೀನ್ ಬೈ ಡೆಬಿಟ್ ಬ್ಯಾಲೆನ್ಸ್? ಡೆಬಿಟ್ ಬ್ಯಾಲೆನ್ಸ್ ಮೀನ್ಸ್ ಹಿಯರ್ ಅಶೋಕ್ ಈಸ್ ದ ಡೇಟಾರ್ ಆಫ್ ರಮೇಶ್. ವಾಟ್ ಯು ಮೀನ್ ಬೈ ಡೇಟಾರ್? ಡೇಟಾರ್ ಅಂದ್ರೆ ಯಾರ ಕಡೆಯಿಂದ ದುಡ್ಡು ಬರುವುದೈತಿ. ಸೊ ಇಲ್ಲಿ ನಾವು ಏನಂತ ಬರೀತೀವಿ ನೋಡ್ರಿ, ಟು ಬ್ಯಾಲೆನ್ಸ್ ಬ್ರಾಟ್ ಫಾರ್ವರ್ಡ್. Now why do we write down brought forward? ನೀವು brought forward ಅರೆ ಬರಿಬಹುದು, brought down ಅರೆ ಬರಿಬಹುದು, both are same. So why we are writing down here brought forward? Because ಮೊದಲಿಂದನ ಅವ್ರ ಜೋಡಿ ಬಿಸ್ನೆಸ್ ನಡೆದೈತಿ, ಇದು ಒಂದು ಹೊಸ ಅಕೌಂಟಿಂಗ್ ಇಯರ್ ಸ್ಟಾರ್ಟ್ ಆಗತೈತಿ. I have told many a times in my class that in India when does the accounting year start? See, there are various kinds of years. There is a calendar year, that is the new year. Usually we celebrate it on 1st January. Okay. Then there is a academic year. As a student, new academic year ige follow ಮಾಡ್ತೀರಿ, which normally starts from June and ends up into March or April. Then we have an accounting year. Okay, financial year ಅಂತಲೂ ಕರಿತೀವಿ ಅದನ್ನು. Okay, this is a term used for all the business person or for all the business professionals, industrialists, everybody. Okay, so when does the financial year or accounting year starts? From 1st April to 31st March. Compulsorily 31st March ಗೆ ಎಲ್ಲರೂ ಅವರ ಬುಕ್ಸ್ ಆಫ್ ಅಕೌಂಟ್ಸ್ ಗೆ ಕ್ಲೋಸ್ ಮಾಡಿ, ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ತಯಾರು ಮಾಡಿ, ಅದರ ಮೇಲೆ ಏನಾರೆ ಟ್ಯಾಕ್ಸ್ ಆಗ್ತಿತ್ತಂದ್ರೆ, ಇಫ್ ದೇ ಆರ್ ಎಲಿಜಿಬಲ್ ಫಾರ್ ಟ್ಯಾಕ್ಸ್, they need to pay the tax to the government, and they also need to make their books of accounts audited. ಎಷ್ಟು ನಿಮ್ಮ ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟೆಡ್ ಇರ್ತೈತಿ ಅಷ್ಟು ನೀವು ಭವಿಷ್ಯದಾಗ ಏನಿರ್ತೀರಿ, ಸೇಫ್ ಇರ್ತೀರಿ, ಮತ್ತು ಅಷ್ಟು ನಿಮಗೆ ಅದ್ರ ಬೆನಿಫಿಟ್ಸ್ನು ಇರ್ತಾವೆ. ನೀವು ಟ್ಯಾಕ್ಸ್ ಕ್ಯಾಟಗರಿದಲ್ಲಿ ಬರಾಕತ್ತಿರೋ ಇಲ್ಲ, ದಟ್ ಈಸ್ ಸೆಕೆಂಡರಿ, ಬಟ್ ಟು ಗೆಟ್ ಯುವರ್ ಬುಕ್ಸ್ ಆಫ್ ಅಕೌಂಟ್ಸ್ ಆಡಿಟೆಡ್ ಈಸ್ ಆಲ್ವೇಸ್ ಸಜೆಸ್ಟೆಡ್. ಓಕೆ, ಸೊ ಬುಕ್ಸ್ ಆಫ್ ಅಕೌಂಟ್ ಆಡಿಟ್ ಮಾಡಿಸ್ಬೇಕಾದ್ರೂ ನೀವು ಮೊದಲು ಅದನ್ನು ಬರೆಯಕ್ಕೆ ಕಲಿಬೇಕಾಗ್ತೈತಿ. ಅಂದ್ರೆ ಅದ್ರದ್ದು ಏನೇನು ನಿಯಮಗಳು ಅದಾವ, ಏನೇನು ಸಿಸ್ಟಮ್ ಐತೆ ಅನ್ನೋದು ತಿಳ್ಕೊಬೇಕಾಗ್ತೈತಿ. ಸೊ ಯು ಆರ್ ಹಿಯರ್ ಟು ಲರ್ನ್ ದಟ್. ಓಕೆ, ಸೊ ಇಲ್ಲಿ ಏನ್ ಕಾಣ್ತದೆ ನಮಗೆ, ದೇರ್ ಇಸ್ ಅ ಓಪನಿಂಗ್ ಬ್ಯಾಲೆನ್ಸ್ ಅಂಡ್ ಇಟ್ಸ್ ಅ ಡೆಬಿಟ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಅಶೋಕ್. ಸೊ ಅಶೋಕ್ ಅಕೌಂಟ್ ಅಂತ ಡೆಬಿಟ್ ಸೈಡ್ ದಲ್ಲಿ ನೋಡ್ರಿ, ನಾವು ಹೇಳ್ಬೇಕಾದ್ರೂ ಹಿಂಗ ಹೇಳಿದ್ರು, ಆನ್ ದ ಡೆಬಿಟ್ ಸೈಡ್ ಆಫ್ ಅಶೋಕ್ ಅಕೌಂಟ್, ಆನ್ ದ ಕ್ರೆಡಿಟ್ ಸೈಡ್ ಆಫ್ ಅಶೋಕ್ ಅಕೌಂಟ್, ಬಿಕಾಸ್ ವಿ ಹ್ಯಾವ್ ಕ್ಲಿಯರ್ಲಿ ಡಿವೈಡೆಡ್ ದಿಸ್ into two parts, debit side, credit side. It is also called as T format. ಇದನ್ನ ನಾವು ಏನಂತ ಕರಿತೀವಿ, ಟಿ ಶೇಪ್, ಟಿ ಫಾರ್ಮ್ಯಾಟ್ ಅಂತಲೂ ಕರಿತೀವಿ. 1 ಮಾರ್ಕ್ಸ್ ಸಲುವಾಗಿ ಇಂಥ ಕ್ವಶನ್ ನಿಮಗೆ ಅವ್ರ ಎಕ್ಸಾಮ್ ದಲ್ಲಿ ಕೇಳ್ತಾರೆ. ಓಕೆ, ದಟ್ ದ ಲೆಜರ್ ಅಕೌಂಟ್ಸ್ ಆರ್ ಆಫ್ ವಿಚ್ ಶೇಪ್ ಅಂತ. ಸೊ ಇಟ್ಸ್ ಆಫ್ ಟಿ ಶೇಪ್. ಓಕೆ, ದಿಸ್ ಇಸ್ ಅ ಬಿಗ್ ಟಿ. ಓಕೆ, alphabet, English alphabet T. So to balance brought forward, how much is the balance? The balance is 8,500. Okay, ಈಗ ನಾವು ಮೊದಲ ನಿಮಗೆ ಹೇಳಿದಂಗ ಬ್ಯಾಲೆನ್ಸ್ ಗೆ ಜರ್ನಲ್ ಎಂಟ್ರೀಸ್ ಇರಂಗಿಲ್ಲ. ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಟ್ರಾನ್ಸಾಕ್ಷನ್ ಫಾರ್ ದ ಡೇಟ್ 5. ಏನ್ ಹೇಳ್ತಾರೆ ನೋಡ್ರಿ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಹಿಮ್ rupees 5,500. ಈಗ ಇಲ್ಲಿ ಹಿಮ್ ಯಾರು, ಅವರು ಅಂತ ಹೇಳ್ಯಾರ. ಓಕೆ, ಈ ಗೂಡ್ಸ್ ಅನ್ನು ಅವ್ರ ಕಡೆಯಿಂದ ಖರೀದಿ ಮಾಡಿದ್ರು. ಅವ್ರಂದ್ರೆ ಯಾರು, ಇಲ್ಲಿ ಸ್ಪಷ್ಟತೆಯಿಂದ ತಿಳ್ಕೋರಿ. ಇಲ್ಲಿ ಇರುವಂತ ಎಲ್ಲಾ ವ್ಯವಹಾರ ಯಾರ ಬಗ್ಗೆ ಅದಾವು, ಅಶೋಕ್ ಅವ್ರ ಬಗ್ಗೆನ ಅದಾವ. ಓಕೆ, so what is the transaction? See, purchased goods from him. Him means whom? Ashoka. Okay, so give the journal entry. First journal entry for the date 5. What is the journal entry? See, purchases account debit. Purchases account debit to, who is the giver here? Ashoka is the giver. Okay, okay, purchased goods from him rupees 5,500. Give the narration. Being goods purchased
from him. Now, yes, we can write down him. Okay, leave one line and draw a line. Okay, now do the ledger posting. ಆಗಿಂದಾಗ ledger posting ಮಾಡಿಬಿಡೋಣ. ರಿಯಲ್ ಲೈಫ್ ದಾಗನು ಹಿಂಗ ಇರ್ತೈತಿ. ಮೊದಲೆಲ್ಲ ವ್ಯಕ್ತಿಗಳನ್ನ ಮಾಡ್ತಿದ್ರು, ಎಲ್ಲೆಲ್ಲಿ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್ ಐತಿ. ಇನ್ನೂನು ಮ್ಯಾನ್ಯುಯಲಿ ಬಹಳಷ್ಟು ಜಾಗದಲ್ಲಿ ಆಗ್ತೈತಿ. ದೋಸ್ ಹೂ ಡು ನಾಟ್ ಹ್ಯಾವ್ ದ ನಾಲೆಡ್ಜ್ of computerized accounting, ಅಥವಾ ಅವ್ರ ಬಿಸ್ನೆಸ್ ಅಷ್ಟು ದೊಡ್ಡದಿಲ್ಲ, ದೇ ಡೋಂಟ್ ನೀಡ್ ದ ಕಂಪ್ಯೂಟರೈಸ್ಡ್ ಅಕೌಂಟಿಂಗ್, ದೇ ಆರ್ ನಾಟ್ ಯೂಸಿಂಗ್ ಸ್ಟಿಲ್. ಓಕೆ, ಸೊ ಹೌ ಟು ಡೂ ದ ಲೇಜರ್ ಪೋಸ್ಟಿಂಗ್ ಎಲ್ಲಾರು ಲಕ್ಷ ಕೊಟ್ಟು ಕೇಳಬೇಕು. ಏನ್ ಹೇಳ್ಯಾರ ನೋಡ್ರಿ, ಅಶೋಕದ ಅಕೌಂಟ್ ಮಾತ್ರ ತಯಾರು ಮಾಡಕ್ ಹೇಳ್ಯಾರ. ಸೊ ಸದ್ಯ ನಾವು ಅಶೋಕನ ಅಕೌಂಟ್ ಅಷ್ಟ ನೋಡೋದು. ಸೊ ಇಲ್ಲಿ ನೋಡ್ರಿ, ಅಶೋಕಿಗೆ ಏನ್ ಕೊಟ್ಟಿರಿ, ಡೆಬಿಟ್ ಕೊಟ್ಟಿರೋ, ಕ್ರೆಡಿಟ್ ಕೊಟ್ಟಿರಿ, ಕ್ರೆಡಿಟ್ ಅನ್ನು ಕೊಟ್ಟಿರಿ. ಓಕೆ, ಸೊ ಇಲ್ಲಿ ಓದಬೇಕಾದ್ರೆ ಹೆಂಗ್ ಓದಬೇಕು ನೋಡ್ರಿ, ಅಶೋಕ್ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ. ಓಕೆ, ಸಿ ಫಸ್ಟ್ ಐ ಆಮ್ ಟೆಲಿಂಗ್ ಇಟ್ ಇನ್ ಕನ್ನಡ ಅಂಡ್ ದೆನ್ ಐ ವಿಲ್ ಟೆಲ್ ಇಟ್ ಇನ್ ಇಂಗ್ಲಿಷ್. ಅಶೋಕ್ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ ಬೈ ಪರ್ಚೇಸಸ್, ಇದು ಅಶೋಕದ ಅಕೌಂಟ್ ಐತಿ. ಅಶೋಕ್ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ ಬೈ ಪರ್ಚೇಸಸ್ account. ಎಷ್ಟಾಗಿತ್ತು ಪರ್ಚೇಸಸ್? 5500. What is the date? 05. Okay, this way you have to do the posting. Now for every journal entry, ಪ್ರತಿ ಒಂದು ಜರ್ನಲ್ ಎಂಟ್ರಿಗೆ ಎರಡು ಟ್ರಾನ್ಸ್ಫರ್ ಇರ್ತಾವೆ. ಯಾವ ರೀತಿಯಿಂದ ಅಶೋಕ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ ನೀವು ಬೈ ಪರ್ಚೇಸಸ್ ಅಕೌಂಟ್ ಅಂತ ಹಾಕಿರಿ, ಅದೇ ರೀತಿಯಿಂದ ಪರ್ಚೇಸಸ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಅಶೋಕ್ ಅಕೌಂಟ್ ಅಂತ ಬರೆಯೋದಿರ್ತೀವಿ. ಬಟ್ ಸದ್ಯ ನಾವು ಪರ್ಚೇಸ್ ಅಕೌಂಟ್ ಹಾಕಿಲ್ಲ, ಹಾಗಾಗಿ ಅದರ ಇಫೆಕ್ಟ್ ಕೊಡಕ್ಕಾಗಿಲ್ಲ. ಓಕೆ, ಸೊ ನಾವು ಪ್ಲೀಸ್ ಲಿಸನ್ ಇನ್ ಇಂಗ್ಲಿಷ್ ಹೌ ಟು ರೀಡ್ ಇಟ್ ಇನ್ ಇಂಗ್ಲಿಷ್. ಓಕೆ, see you can see here there is the entry of purchases account debit to Ashok account. Now how every journal entry will have two effect, debit effect, credit effect. In the same way it needs to be posted also into two accounts. Here what accounts have been given, in that respective accounts the entry will be done. Here they have given us only Ashoka account. They have asked us to prepare only Ashoka account, and therefore we will give the effect only into Ashok's account. Okay, so now see how to read it out. To Ashoka account, what we have given here, the effect, it's the credit effect. Purchase account debit to Ashoka account, correct? Now how to post it, how to transfer it from journal to ledger, that itself what we are learning today. That is the preparation of ledger accounts. Okay, so how to read, see, on the credit side of, please understand, on the credit side of Ashoka account by purchases. Okay, on the credit side of Ashoka account by purchases, amount is 5500 and the date when it has taken place. ಈಗ ಇಲ್ಲಿ ಒಂದು ಟಿಪ್ ಕೊಡ್ತೀನಿ ನೋಡ್ರಿ ಎಲ್ಲರಿಗೂ. ಏನದು, ಅಶೋಕದ ಅಕೌಂಟ್ ಅಥವಾ ಯಾವುದೇ ಅಕೌಂಟ್ ನೀವು ಏನ್ ತಯಾರು ಮಾಡ್ತೀರಿ, ಆ ಅಕೌಂಟದಲ್ಲಿ ಅದರದ ಹೆಸರು ಎಂದೂ ಬರಂಗಿಲ್ಲ. ಸೊ ಸಪೋಸ್ ಯಾವಾಗಲೇ ಅವಸರದಲ್ಲಿ ಕನ್ಫ್ಯೂಷನ್ದಲ್ಲಿ ಮಿಸ್ಟೇಕ್ ಮಾಡಕತ್ತೀರಿ ಅಂದ್ರೆ ಇದು ಟಿಪ್ ನೆನಪಿಟ್ಕೊಳ್ಳಿ. ಇನ್ ಅಶೋಕ್ಸ್ ಅಕೌಂಟ್ ನೆವರ್ ದ ನೇಮ್ ಅಶೋಕ್ ವಿಲ್ ಕಮ್, ಓನ್ಲಿ ದ ಅದರ್ ಅಕೌಂಟ್ಸ್ ವಿಲ್ ಕಮ್. Okay, now let us go for the next transaction for the date 10. What they are telling, see, cash paid to him rupees 3500 with discount rupees 100. You are paying cash to him, so ultimately who is the receiver? Ashok is the receiver. So write down Ashok account debit. 2, what you are giving? Cash. So cash is going out. How much cash is going out? 3500 cash is going out, correct? So along with that you are also receiving a discount. Okay, so as nodri ನೆನಪಿಟ್ರಿ, ಕ್ಯಾಶ್ ಮತ್ತು ಡಿಸ್ಕೌಂಟ್ ಜೊತೆ ಜೊತೆಯಲ್ಲಿನೇ ಇರ್ತಾವೆ. ಡಿಸ್ಕೌಂಟಿಗೆ ಇಲ್ಲಿ ಕ್ಯಾಶ್ ಕ್ರೆಡಿಟ್ ಬರ್ತೈತಂದ್ರೆ ಡಿಸ್ಕೌಂಟಿಗೂ ಕ್ರೆಡಿಟ್ ಅನ್ನ ಬರ್ತೈತಿ. ಬಟ್ ಡಿಸ್ಕೌಂಟ್ ಯಾವಾಗ ಕ್ರೆಡಿಟ್ ಇರ್ತೈತಿ, ಇಟ್ ಈಸ್ ಡಿಸ್ಕೌಂಟ್ ರಿಸೀವ್ಡ್. How much is the discount received? It is rupees 100. So obviously how much is the payment that is made? 3600. Okay, now write down the narration. Being paid to Ashok.
the ledger posting. Please ಇಲ್ಲಿ ಎಲ್ಲರೂ ಲಕ್ಷ ಕೊಡ್ರಿ. ಅಶೋಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಎಷ್ಟು ಕ್ರೆಡಿಟ್ ಹಾಕೋನು ಎರಡೂ ಹಾಕಬೇಕು. ಬೋತ್ ಶುಡ್ ಕಮ್. ಓಕೆ, ಸೊ ಹಿಯರ್ ಅಶೋಕ ಅಕೌಂಟ್ ಏನ್ ಕೊಟ್ಟಿರಿ ನೋಡ್ರಿ, ಡೆಬಿಟ್ ಒಂದು ಕೊಟ್ಟಿರಿ. ಸೊ ಪೋಸ್ಟಿಂಗ್ ಎಲ್ಲಾಗ್ತೈತಿ ಅಶೋಕ್ ಅಕೌಂಟ್ ದ ಡೆಬಿಟ್ ಸೈಡ್ ದಲ್ಲಿ. ಹೆಂಗ್ ಓದ್ತೀರಿ ನೋಡ್ರಿ, ಅಶೋಕ್ ಅಕೌಂಟ್ ದ ಡೆಬಿಟ್ ಸೈಡ್ ದಲ್ಲಿ, ಆನ್ ದ ಡೆಬಿಟ್ ಸೈಡ್ ಆಫ್ ಅಶೋಕ್ ಅಕೌಂಟ್ ಟು cash account, amount is rupees 3,500, to discount account, amount is rupees 100. Okay, so what is the date for this? This is 10 and this is 10. Okay, you can write down here discount received account also. Okay, so in this way why we posted both, ಯಾಕಂದ್ರೆ ಟೋಟಲ್ ಅಶೋಕ್ ಅಕೌಂಟ್ ಅದ ಡೆಬಿಟ್ ದಲ್ಲಿ ಎಷ್ಟು ಬೀಳಬೇಕು, 3,600 ಅನ್ನ ಬೀಳಬೇಕು, and that is how we have given, because how much is paid, 3,500 is the hard cash that is paid. What is about 100? It is the discount received by Ramesh from Ashok. Okay, now let us go for the next transaction. What they are telling, see, goods returned by him. ಅವ್ರ ಕಡೆಯಿಂದ ಗೂಡ್ಸ್ ಏನಾಗ್ಯಾವು, ಒಳ್ಳೆ ಬರ್ತಾವ. ಸೊ ಯಾವಾಗ ಒಳ ಬರ್ತಾವ ನೋಡ್ರಿ, ಯಾವಾಗ ನೀವು ಮೊದಲು ಅವ್ರಿಗೆ ಯಾವಾಗಾದ್ರೆ ಸೇಲ್ಸ್ ಮಾಡಿರ್ಬೇಕು. ಓಕೆ, ಸೊ ಇಲ್ಲಿ ವಾಟ್ ವಿಲ್ ಬಿ ಯುವರ್ ಥರ್ಡ್ ಎಂಟ್ರಿ, ಏನ್ ಹೇಳ್ತಾರೆ ನೋಡ್ರಿ, ಗೂಡ್ಸ್ ರಿಟರ್ನ್ ಬೈ ಹಿಮ್. ಸೊ therefore here what will be there, sales return will be there, goods are coming in. ಓಕೆ, ನೀವು ಏನ್ ಅವ್ರಿಗೆ ಗೂಡ್ಸ್ ಮಾರಿದ್ರಿ ಅವು ಒಳ್ಳೆ ಬರಾಕತ್ತಾವ ಬಿಸ್ನೆಸ್ ದಲ್ಲಿ, but are they coming in the form of purchases? No. Debit what comes in, but is it coming in the form of purchases? No. Then in what form it is coming? In the form of sales return. So write down sales return account debit to, who is the giver? Ashoka is the giver. So write down Ashoka account. What is the value of the goods that is returned by him? It is rupees 500. 500. Give the narration, being goods returned. Okay, now do the ledger posting. Again, ಎಲ್ಲಿ ಪೋಸ್ಟಿಂಗ್ ಮಾಡ್ತೀವಿ, ಅಶೋಕ್ ಅಕೌಂಟ್ ದಲ್ಲಿ ಮಾತ್ರ. Why? Because we are preparing only ಅಶೋಕ್ ಅಕೌಂಟ್. ಅದರ್ವೈಸ್ ಇವು ಎರಡು ಅಕೌಂಟ್ ದಲ್ಲಿ ಪೋಸ್ಟಿಂಗ್ ಕಂಪಲ್ಸರಿ ಆಗಬೇಕು. ಅಂದಾಗನ ಡ್ಯುಯಲ್ ಆಸ್ಪೆಕ್ಟ್ ಕಾನ್ಸೆಪ್ಟ್ ಕ್ಲಿಯರ್ ಆಗ್ತದೆ. ಓಕೆ, ಸೊ ಇಲ್ಲಿ ಎಲ್ಲಿ ಪೋಸ್ಟಿಂಗ್ ಮಾಡ್ತೀವಿ ನೋಡ್ರಿ, ಅಶೋಕ್ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ. ಯಾಕಪ್ಪ ಕ್ರೆಡಿಟ್ ಸೈಡ್ ಅನ್ನ, ಯಾಕಂದ್ರೆ ಇಲ್ಲಿ ಕ್ರೆಡಿಟ್ ಬಿದ್ದೈತೆ ಅವರಿಗೆ, ಕ್ರೆಡಿಟ್ ಇಫೆಕ್ಟ್ ಕೊಟ್ಟಿರಲ್ಲ. ಸೊ ಇಲ್ಲಿ ಕ್ರೆಡಿಟ್ ಬೀಳುವುದರಿಂದ ಪೋಸ್ಟಿಂಗ್ ಯಾವ ಸೈಡ್ ದಲ್ಲಿ ಆಗ್ತೈತಿ, ಕ್ರೆಡಿಟ್ ಸೈಡ್ ದಲ್ಲಿ ಆಗ್ತೈತಿ. ಬಟ್ ಇಲ್ಲಿ ನಾ ಬಾಯ್ ಅಶೋಕ ಅಂತ ಬರೀಬಹುದು ಇಲ್ಲ, ಏನಂತ ಬರಿಬೇಕು, ಅದೇನ್ ಮತ್ತೊಂದು ಅಕೌಂಟ್ ಐತಿ ಕಂಪಲ್ಸರಿ ಅದನ್ನ ಬರಿಬೇಕು. ಸೊ ಫಾರ್ ದ ಡೇಟ್ 15 ಬೈ ಸೇಲ್ಸ್ return account. Now what is the amount? See, amount is rupees 500. Now let us go for the next transaction. Next transaction is for the date 25. ಏನು ಹೇಳ್ತಾರೆ, sold goods to him rupees 2,500. ಅಶೋಕ್ ಅವರಿಗೆನ ಗೂಡ್ಸ್ ಅನ್ನು ಮಾರಾಕತ್ತೀರಿ. So who is the receiver? Ashok is the receiver. Ashok account debit to sales account because goods are going out. Okay, now what is the value of the goods that is sold? 2,500. 2,500. Give the narration, being goods sold. Being goods sold. Okay, now do the posting. Posting ಹೆಂಗ್ ಮಾಡ್ತೀವಿ ನೋಡ್ರಿ, ಅಶೋಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್. ಅಶೋಕ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್. Now what is the date? See, date is 25 and what is the amount? Amount is rupees 2,500. ಬರಿಬೇಕಾದ್ರೆ ಬಹಳ ಲಕ್ಷ ಕೊಟ್ಟು ಬರೀರಿ. ಯೂನಿಟ್ ಪ್ಲೇಸ್ ಯೂನಿಟ್ ದಾಗ, ಟೆನ್ಸ್ ಟೆನ್ಸ್ ದಾಗ, 100 ದಾಗ, 1000 ದಾಗ. Accountant is just like an artist, so you have to maintain the neatness. Okay, now let us go for the last transaction. Cash received from him rupees 3,000. Okay, so cash received from him, avara namaga cash kottaru. So what is coming in? Cash is coming in. So cash account debit to Ashok account.
And what is the amount? See, amount is rupees 3000. Write down the narration. Being cash received from Ashok. Okay, now do the posting. Ashok ಗೆ ಇಲ್ಲಿ ಏನು ಕೊಟ್ಟಿರ್ ನೋಡ್ರಿ, ಕ್ರೆಡಿಟ್ ಇಫೆಕ್ಟ್ ಕೊಟ್ಟಿರ್. So on the credit side of Ashok account, for the date 30, buy cash. What is the amount? Amount is rupees 3000. Okay, so I hope ನಿಮಗೆ ಇದು posting ತಿಳಿದೈತಿ. Posting ಮುಗಿದ ಮೇಲೆ ನಾವು ಏನು ಮಾಡ್ತೀವಿ ನೋಡ್ರಿ, ಬ್ಯಾಲೆನ್ಸಿಂಗ್ ಮಾಡ್ತೀವಿ. Okay, so how to do the balancing, all of you please understand. ಇದಕ್ಕೆ ಎಲ್ಲಾರ್ಗೂ ನಾನು ನಿಮಗೆ ನೋಟ್ಸ್ ಕೊಡ್ತೀನಿ. ಸದ್ಯ ಫಾರ್ಮ್ಯಾಟ್ ಯಾವ ರೀತಿ ಬಿಡಿಸಬೇಕು ಅದನ್ನು ತಿಳ್ಕೊಳ್ಳಿ. ಈಗ ಇಲ್ಲಿಂದ 2 ಗೆರೆ ಬಿಟ್ಟು ಕಮ್ಮಿ 2 ರಿಂದ 3 ಗೆರೆ ಬಿಟ್ಟು ನೀವು ಏನು ಮಾಡಬೇಕು ನೋಡ್ರಿ, ಈ ರೀತಿಯಿಂದ ಟೋಟಲ್ ಲೈನ್ಸ್ ಹಾಕಿ. ಓಕೆ, ಈ ತಾವಿನ ಗೆರೆದಲ್ಲಿ 2 ಲೈನ್ ಅನ್ನ ಬರಬೇಕು. ನಾವು ಸಿ ನೋಡಿ ಹೇಳ್ರಿ, which side is greater? The debit side total is greater or credit side is greater? In you ನೋಡಿನ ನಿಮಗೆ ಅಂದಾಜ ಬರಬೇಕು. Okay, so you can see that the debit side total is greater. So let us do the total. Okay, so it is 14,600. Let us take the same on the opposite side, 14,600. ಈಗ ಬ್ಯಾಲೆನ್ಸಿಂಗ್ ಅಂದ್ರೆ ಏನು? Whichever is the greater side, take the total, take it on the other side. ಆ ಕಡೆ ಇರುವಂತ ಎಲ್ಲ ಐಟಮ್ಸ್ ಏನು ಮಾಡ್ರಿ, ಲೆಸ್ ಮಾಡ್ರಿ. ಏನು ಉಳಿದೈತಿ, that is called as balance, and this process is called as balancing. Okay, ಈಗ ಇದು ಯಾವಾಗ ಮಾಡ್ತೀರಿ, ಪ್ರತಿ ತಿಂಗಳದ ಕೊನೆ ಡೇಟಿಗೆ ಮಾಡ್ತೀರಿ ಮತ್ತು ಮಾಡಬೇಕು, ಇದು ಕಂಪಲ್ಸರಿ ಐತಿ. ಓಕೆ, ಸೊ therefore ಎಲ್ಲಿ ಬಿಸ್ನೆಸ್ ದಾರ. ಸೊ ಇದು ಯಾವ ತಿಂಗಳು ಐತಿ ನೋಡ್ರಿ, ಏಪ್ರಿಲ್ ತಿಂಗಳು ಐತಿ. ಏಪ್ರಿಲ್ ತಿಂಗಳ ಕೊನೆ ಡೇಟ್ ಯಾವ್ದು ಇರ್ತೈತಿ, 30 ಏಪ್ರಿಲ್ ಅನ್ನ ಇರ್ತೈತಿ. ಸೊ ರೈಟ್ ಡೌನ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್. ಸೊ ಇಲ್ಲಿ ಯಾವಾಗ ನೀವು ಬ್ಯಾಲೆನ್ಸ್ ತೆಗೆಯಕತ್ತೀರಿ, ಇಟ್ ವಿಲ್ ಬಿ ಕಾಲ್ಡ್ as ಕ್ಯಾರಿಡ್ ಫಾರ್ವರ್ಡ್. ಓಕೆ, ಸೊ ಈಗ ಏನ್ ಮಾಡ್ರಿ, if you want you can use the calculator. Okay, so 14,600 minus 9,000, which is equal to 5,600. So balance ಎಷ್ಟು ಬಂದಿದೆ ನೋಡ್ರಿ, 5,600 ಬಂದಿದೆ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ, ಇಲ್ಲಿ ಈ ಬ್ಯಾಲೆನ್ಸ್ ನೀವು ಏನು ಮಾಡಬೇಕು, ಮುಂದಕ್ಕೆ ಕರ್ಕೊಂಡು ಹೋಗಬೇಕು. ಸೊ ದಿಸ್ ಬ್ಯಾಲೆನ್ಸ್ ವಿಲ್ ಗೋ ಆನ್ ದ ಅಪೋಸಿಟ್ ಸೈಡ್. ಕ್ರೆಡಿಟ್ ದಿಂದ ಎಲ್ಲ ಹೋಗ್ತೈತಿ ನೋಡ್ರಿ, ಡೆಬಿಟ್ ಗೆ ಹೋಗ್ತೈತಿ. ಇದೇನ್ ಟೋಟಲ್ ಹಾಕಿ ಇದರಲ್ಲಿ ಇಲ್ಲಿ ಒಂದು ಗೆರೆ ಬಿಟ್ ಬರಿಬೇಕು. ಮುಂದಿನ ತಿಂಗಳು ಯಾವ್ದು ಐತಿ ನೋಡ್ರಿ, ಏಪ್ರಿಲ್ ಮುಗಿದ ಮೇಲೆ ನೆಕ್ಸ್ಟ್ ಮಂತ್ ಯಾವ್ದು ಬರ್ತೈತಿ, ಮೇ. ಸೊ ದಿಸ್ ವಿಲ್ ಬಿ ದ ಬ್ಯಾಲೆನ್ಸ್ ಫಾರ್ ಮೇ 1. 2 ಬ್ಯಾಲೆನ್ಸ್ ಬ್ರಾಟ್ ಫಾರ್ವರ್ಡ್, ಅದು ಕ್ಯಾರಿಡ್ ಫಾರ್ವರ್ಡ್ ದಿಂದ ಏನಾಗ್ಬಿಡ್ತೈತಿ ನೋಡ್ರಿ, ಬ್ರಾಟ್ ಫಾರ್ವರ್ಡ್ ಆಗಿಬಿಡ್ತೈತಿ. ಅಮೌಂಟ್ ವಿಲ್ ರಿಮೇನ್ 5,600. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್ ಕ್ಯಾರಿಂಗ್ ಫಾರ್ವರ್ಡ್. ಓಕೆ, ಸೊ ಕ್ರೆಡಿಟ್ ಇದ್ದಿದ್ದು ಟ್ರಾನ್ಸ್ಫರ್ ಆಗಿ ಡೆಬಿಟ್ ದಾಗ ಹೋಗ್ತೈತಿ, ಡೆಬಿಟ್ ಇದ್ದಿದ್ದು ಟ್ರಾನ್ಸ್ಫರ್ ಆಗಿ ಕ್ರೆಡಿಟ್ ದಾಗ ಹೋಗ್ತೈತಿ. ಎಲ್ಲಿ ಬ್ಯಾಲೆನ್ಸ್ ಬಂದು ನಿಂದಿರ್ತೈತಿ ಅದರ ಅಪೋಸಿಟ್ ಸೈಡಿಗೆ ಹೋಗ್ತೈತಿ. ತಿಂಗಳು ಮತ್ತು ಡೇಟ್ ಎರಡು ಚೇಂಜ್ ಆಗಿಬಿಡ್ತೈತಿ. ಏಪ್ರಿಲ್ ನಂತರ ಏನ್ ಬರ್ತೈತಿ, ಮೇ. 30ನೇ ಏಪ್ರಿಲ್ ನಂತರ ಏನ್ ಬರ್ತೈತಿ, 1st ಮೇ. ಓಕೆ, ಸೊ ಈಗ ಏನ್ ಮಾಡಿದ್ರಿ ನೋಡ್ರಿ, ಸ್ವಲ್ಪ ರಿವೈಸ್ ಮಾಡಿಬಿಡೋನು. ಲೆಕ್ಕದಲ್ಲಿ ನಿಮಗೆ ಓಪನಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ರು, ಡೆಬಿಟ್ ಸೈಡ್ ದಲ್ಲಿ ಐತೆ ಅಂತ ಹೇಳಿದ್ರು, ನೀವು ಡೆಬಿಟ್ ಸೈಡ್ ದಲ್ಲಿ ಬ್ಯಾಲೆನ್ಸ್ ಹಾಕಿದ್ರಿ. ಆಮೇಲೆ ಏನೇನ್ ಜರ್ನಲ್ ಎಂಟ್ರೀಸ್ ಕೊಟ್ಟಾರು ಅದರ ಜರ್ನಲ್ ಎಂಟ್ರೀಸ್ ಮಾಡಿದ್ರಿ, ಮತ್ತು ಬರೇ ಅಶೋಕ್ ಅಕೌಂಟ್ ದಲ್ಲಿ ಏನ್ ಮಾಡಿದ್ರಿ ಅದರ ಪೋಸ್ಟಿಂಗ್ ಅನ್ನು ಮಾಡಿದ್ರಿ. ಓಕೆ, ಸೊ ಬರೇ ಅಶೋಕ್ ಅಕೌಂಟ್ ದಲ್ಲಿ ನಾ ಯಾಕೆ ಮಾಡಿದ್ರಿ, ಬಿಕಾಸ್ ದಿಸ್ ಇಸ್ ಅ 6 marks ಕ್ವಶನ್. ದಟ್ಸ್ ಇನ್ನು ನಾವು ಯಾವಾಗ ನೆಕ್ಸ್ಟ್ ಕ್ಲಾಸ್ ತಗೋತೀವಿ ಅವಾಗ ಅದರಲ್ಲಿ 12 marks ತಗೋತೀವಿ. ಅಲ್ಲಿ ಬಹಳಷ್ಟು ಲೇಜರ್ ಅಕೌಂಟ್ಸ್ ಬರ್ತವೆ. ಒಮ್ಮೆಗೆ ಹೇಳೋಕ್ಕಿಂತ ಐ ಥಿಂಕ್ ಒಂದೊಂದು ಅಕೌಂಟ್ ಇದ್ದು ನಿಮಗೆ ಐಡಿಯಾ ಬಂತಂದ್ರೆ ಅವಾಗ ಅದು ನಿಮಗೆ ಬಹಳ ಈಸಿಲಿ ಕೇಳ್ತೀವಿ. So according to the effect that is coming into the journal entry, on that side the entries are posted. Once it is done, what you will do, ಯಾವುದು ಗ್ರೇಟರ್ ಸೈಡ್ ಐತಿ, ಡೆಬಿಟ್ ಅಥವಾ ಕ್ರೆಡಿಟ್ ದಾಗಿಂದ ಯಾವುದು ಗ್ರೇಟರ್ ಸೈಡ್ ಐತಿ. ನಾಟ್ ನೆಸೆಸರಿಲಿ ಪ್ರತಿ ಸಲ ಡೆಬಿಟ್ ಅನ್ನ ಗ್ರೇಟರ್ ಇರ್ತೈತಂತ.
Not even necessarily that every time the credit only will be greater. Any side may be greater. So ನೀವು ನೋಡಬೇಕಾಗ್ತೈತಿ which side is greater. So a greater side is the total ಮಾಡ್ರಿ, take it on the opposite side, reduce all the other items and whatever item is remaining, that is called as balance. So the credit side ದಾಗ ಬಂತಂದ್ರೆ by balance carried forward ಅಂತ ಬರೀರಿ, ಡೆಬಿಟ್ ಸೈಡ್ ದಾಗ ಬಂತಂದ್ರೆ to balance carried forward ಅಂತ ಬರೀರಿ. ಅದ ನಂತರ ಏನು ಮಾಡಬೇಕು, ಅದನ್ನ ಅಪೋಸಿಟ್ ಸೈಡ್ ದಲ್ಲಿ ಬ್ರಾಡ್ ಫಾರ್ವರ್ಡ್ ಮಾಡಿ ಹೋಗಬೇಕು. ಓಕೆ, ಸೊ ದಿಸ್ ಇಸ್ ಹೌ ಯು ನೀಡ್ ಟು ಪ್ರಿಪೇರ್ ಯುವರ್ ಲೆಜರ್ ಅಕೌಂಟ್ಸ್. ಇಷ್ಟು ಸರಿಯಾಗಿ ಮಾಡಿದ್ರಿ ಅಂದ್ರನ 6 ಮಾರ್ಕ್ಸ್ ಬರುತ್ತೆ. ಅಕೌಂಟೆನ್ಸಿ ಇಸ್ ಅ ವೆರಿ ವೆರಿ ಈಸಿ ಸಬ್ಜೆಕ್ಟ್ ಓನ್ಲಿ ಇಫ್ ಅಂಡರ್ಸ್ಟುಡ್. ಓಕೆ, ಸೊ ಅಂಡರ್ಸ್ಟ್ಯಾಂಡ್ ಮಾಡಕ್ ನೀವು ನಿಮ್ಮ ಕಡೆಯಿಂದ 1000% ಮಾಡಬೇಕಾಗ್ತೈತಿ. ನಾನು ನನ್ನ ಕಡೆಯಿಂದ 1000% ಮಾಡಬೇಕು. ಆನ್ಲೈನ್ ದಾಗ ಕಲಿಯಾಕತ್ತೀರಿ. ಸೊ ಅಲ್ಟಿಮೇಟ್ಲಿ ವಿ ಆರ್ ಡೂಯಿಂಗ್ ಅವರ್ ಬೆಸ್ಟ್ ಔಟ್ ಆಫ್ ಬೆಸ್ಟ್. ಬಟ್ ದೆನ್ ಆರ್ ಯು ಡೂಯಿಂಗ್ ಯೋರ್ ಬೆಸ್ಟ್ ಔಟ್ ಆಫ್ ಬೆಸ್ಟ್? ಥಿಂಕ್. If not, start doing, because still the time is there. Okay, so what I will do, I will take one more question just like this for our practice purpose. Yes, welcome back students. So what we are doing, see, we have taken another one question. What they are saying, prepare Mr. Suresh's personal account from the following transactions. Okay, ಇಲ್ಲಿ ಏನು ಟ್ರಾನ್ಸಾಕ್ಷನ್ಸ್ ಕೊಟ್ಟಾರು ಅದನ್ನ ನೋಡಿ ನೀವು ಏನು ಮಾಡ್ರಿ, ಸುರೇಶ್ ಅವರದು ಲೆಜರ್ ಅಕೌಂಟ್ ಅನ್ನು ಹಾಕ್ರಿ ಅಂತ ಅವರು ಹೇಳ್ಯಾರ. ಓಕೆ, ಸೊ ವಾಟ್ ಆರ್ ದ ಥಿಂಗ್ಸ್ ದಟ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ದಟ್ ಒಂದು ಲೆಜರ್ ಅಕೌಂಟ್ ಹಾಕಬೇಕು. ಜರ್ನಲ್ ಬುಕ್ ಹಾಕೋದು ಕಂಪಲ್ಸರಿ ಇಲ್ಲ, ಅವ್ರು ನಿಮಗೆ ಮಾತ್ರ ಅಕೌಂಟ್ ಅನ್ನು ಹಾಕಕ್ ಹೇಳ್ಯಾರ. ಸಪೋಸ್ ನೀವು ಮೆಂಟಲಿನ ಜರ್ನಲ್ ಎಂಟ್ರಿ ಬಿಡಿಸಿ ಮತ್ತು ಅದ್ರ ಪೋಸ್ಟಿಂಗ್ ಮಾಡಕ ಸಕ್ಷಮ ಆಗಿರಿ, ಗೋ ಅಹೆಡ್ ವಿತ್ ದಟ್. ಅನ್ಲೆಸ್ ಅಂಡ್ ಅಂಟಿಲ್ ಇಟ್ ಹ್ಯಾಸ್ ಬಿನ್ ಟೋಲ್ಡ್ ಇನ್ ಟು ದ ಕ್ವಶನ್ ದಟ್ ಪ್ರಿಪೇರ್ ದ ಜರ್ನಲ್ ಎಂಟ್ರೀಸ್ ಅಂಡ್ ಪ್ರಿಪೇರ್ ದ ಲೆಜರ್ ಅಕೌಂಟ್ ಆಫ್ ಮಿಸ್ಟರ್ ಸುರೇಶ್, ಅಲ್ಲಿ ತನಕ ನೀವು ಜರ್ನಲ್ ಎಂಟ್ರೀಸ್ ಹಾಕೋದ ಅವಶ್ಯಕತೆ ಇಲ್ಲ. ಓಕೆ, ನಾ ಎದಕ್ಕೆ ಹಾಕಾಕತ್ತೀನಿ, ಸೊ ದಟ್ ನಾನು ನಿಮಗೆ ತಿಳಿಸಬಹುದು ದಟ್ ಲೆಜರ್ ಪೋಸ್ಟಿಂಗ್ ಯಾವ ವೀಕ್ ಇದರಿಂದ ಆಗ್ತೈತೆ. ಓಕೆ, ಸೊ ಏನೇನು ಮಾಡಿ ನೋಡ್ರಿ, ಲೆಜರ್ ಅಕೌಂಟ್ ರೆಡಿ ಇಟ್ಟೇನಿ, ಸೇಮ್ ಫಾರ್ಮ್ಯಾಟ್, ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ರುಪೀಸ್, ಡೇಟ್, ಪರ್ಟಿಕ್ಯುಲರ್ಸ್, ಜರ್ನಲ್ ಫೋಲಿಯೋ, ರುಪೀಸ್. ದಟ್ ಈಸ್ ಡೆಬಿಟ್ ಸೈಡ್, ದಿಸ್ ಇಸ್ ಕ್ರೆಡಿಟ್ ಸೈಡ್. ಸೆಂಟರ್ದಲ್ಲಿನ ಹೆಡ್ಡಿಂಗ್ ಹೆಡ್, ಇಟ್ ಶುಡ್ ಬಿ ಇನ್ ದ ಸೆಂಟರ್ ಓನ್ಲಿ. ಸುರೇಶ್ ಅಕೌಂಟ್ ಅಂತ ಹಾಕಿ. ಹೂಸ್ ಬುಕ್ಸ್ ಆರ್ ದೀಸ್ ವಿ ಡೋಂಟ್ ನೋ, ಇವು ಯಾರು ಪುಸ್ತಕ ಅದಾವ ಅಂತ ನಮ್ಗೆ ಗೊತ್ತಿಲ್ಲ, ಹೇಳಿಲ್ಲ. ಸೊ ಇನ್ ದ ಬುಕ್ಸ್ ಆಫ್ ಅಷ್ಟ ಬರೆದು ಮುಂದಿಂದ ಖಾಲಿ ಬಿಟ್ಬಿಟ್ಟಿವಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್ ಅವರ್ ಕ್ವಶನ್. ಏನ್ ಮಾಡ್ತೀವಿ, ಪ್ರತಿ ಒಂದು ಜರ್ನಲ್ ಎಂಟ್ರಿಗೆ ಓದೋನು, ಜರ್ನಲ್ ಎಂಟ್ರಿ ಬರೆಯೋನು, ಅದರ ತಕ್ಕಂಗನ ಆಗಿಂದ ಆಗ ಲೆಜರ್ ಪೋಸ್ಟಿಂಗ್ ಅನ್ನು ಮುಗಿಸೋದು. ಓಕೆ, ಸೊ ವಾಟ್ ಈಸ್ ಜರ್ನಲ್ ಎಂಟ್ರಿ 1? ಇಟ್ ಈಸ್ ಸೋಲ್ಡ್ ಗುಡ್ಸ್ ಟು ಮಿಸ್ಟರ್ ಸುರೇಶ್ ರುಪೀಸ್ 8000. ಸುರೇಶ್ ಅವರಿಗೆ ನೀವು ಏನ್ ಮಾಡಿರಿ, ಗುಡ್ಸ್ ಅನ್ನು ಮಾರಿರಿ, ಸೆಲ್ ಮಾಡಕತ್ತೀರಿ. ಸೊ ಹೂ ಇಸ್ ದ ರಿಸೀವರ್? ಸುರೇಶ್ ಇಸ್ ದ ರಿಸೀವರ್. ಓಕೆ, ಸೊ ಸುರೇಶ್ ಅಕೌಂಟ್ ಅಂತ ಬರೀರಿ. ಸುರೇಶ್ ಅಕೌಂಟ್ ಅದ, ಸುರೇಶ್ ಅಕೌಂಟ್ ಡೆಬಿಟ್ ಟು ವಾಟ್ ಈಸ್ ಗೋಯಿಂಗ್ ಔಟ್, ದ ಗುಡ್ಸ್ ಆರ್ ಗೋಯಿಂಗ್ ಔಟ್. ಸೇಲ್ಸ್ ಮಾಡಿದ್ರೆ ಅಂದ್ರೆ ಗುಡ್ಸ್ ಹೋಗ್ತಾವ. ಬಟ್ ನಿಮಗೆ ಗೊತ್ತೈತಿ, ವಿ ಕೆನಾಟ್ ರೈಟ್ ಡೌನ್ ಗುಡ್ಸ್ ಆಸ್ ಗುಡ್ಸ್ ಇನ್ ಟು ಅವರ್ ಬುಕ್ಸ್ ಆಫ್ ಅಕೌಂಟ್ಸ್. So what do we need to classify it as? Purchase, purchase return, sales, sales return, stock. Stock ಅನ್ನೋ ಶಬ್ದ ಯಾವಾಗ ತಗೋತೀವಿ? Only when the financial year is closing down. That time only we can write it down it as stock. So right now, what is the journal entry? Suresh account debit to sales account. How much is the amount? See, amount is rupees 8000. 8000. Give the narration. Being sold goods, being sold goods to being sold goods. Ishta bari. If you want, you can still write down being sold goods on credit. Actually, ಅಲ್ಲಿ ಹೆಸರು ಬಂದೈತಂದ್ರೆ it is already understood it's a credit transaction. Okay, ಈಗ ಏನ್ ಮಾಡ್ರಿ, ಲೆಜರ್ ಪೋಸ್ಟಿಂಗ್ ಮಾಡ್ರಿ. ಹೆಂಗ್ ಮಾಡ್ಬೇಕು ನೋಡ್ರಿ ಲೆಜರ್ ಪೋಸ್ಟಿಂಗ್. ಸುರೇಶ್ ಅಕೌಂಟಿಗೆ ಇಲ್ಲಿ ಏನ್ ಕೊಟ್ಟಿರಿ, ಡೆಬಿಟ್ ಅನ್ನು ಕೊಟ್ಟಿರಿ. ಸೊ ಹೆಂಗ್ ಓದ್ತೀರಿ, ಸಿ ಹೌ ಯು ವಿಲ್ ರೀಡ್ ಇಟ್. ಆನ್ ದ ಡೆಬಿಟ್ ಸೈಡ್ ಆಫ್ ಸುರೇಶ್ ಅಕೌಂಟ್, ದಯವಿಟ್ಟು ಪರೀಕ್ಷೆದಲ್ಲಿ ಹಿಂಗ ಗುಂಡ್ ಹಾಕಕ್ ಹೋಗ್ಬೇಡ್ರಿ. ಡೋಂಟ್ ಪುಟ್ ಅ ಸರ್ಕಲ್ ಲೈಕ್ ದಿಸ್. ಐ ಆಮ್ ಪುಟಿಂಗ್ ದ ಸರ್ಕಲ್ ಸೊ ದಟ್ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು. ಓಕೆ, ಸೊ ಸುರೇಶ್ ಅಕೌಂಟ್ ದ
ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್ ಅಕೌಂಟ್. ಸುರೇಶ್ ಅಕೌಂಟದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್ ಅಕೌಂಟ್. ಓಕೆ, ನೆನಪಲೆ ಡೇಟ್ ಹಾಕ್ರಿ. ವಾಟ್ ಇಸ್ ದ ಡೇಟ್? ಇಟ್ ಇಸ್ 01 and what is the amount? Amount is rupees 8,000. Okay, so in this way you are doing the ledger posting. Where the second effect will go? The second effect will go into the sales account. Sales account the credit side dalli by Suresh anta. But right now we are not preparing it. We have been told to prepare only Suresh account. So ಎಷ್ಟು ಹೇಳ್ಯಾರೋ ಅಷ್ಟ ಮಾಡಬೇಕು ನೋಡ್ರಿ ಎಕ್ಸಾಮ್ ದಲ್ಲಿ. ಜಾಸ್ತಿ ಮಾಡಿದ್ರೆ ಅವ್ರಿಗೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಕೊಡಂಗಿಲ್ಲ. ಓಕೆ, ನಿಮ್ದ ಟೈಮ್ ಹಾಳಾಗ್ತೈತಿ. So you have to read, understand the question and then only start solving. Okay, now let us go for the next transaction. It is for 05. What is the date? 05. What they are telling, see, received from him rupees 6,000. So him ಅಂದ್ರೆ ಯಾರು ಇಲ್ಲಿ ನೋಡ್ರಿ, ನಮಗೆ ಇಲ್ಲಿ ಬರೇ ಸುರೇಶ್ ಅವರ ಮಾಹಿತಿ ಅಷ್ಟ ಕೊಟ್ಟಾರು. So him means who it is? It is Suresh. Received means what received? Cash received. Okay, business ದಲ್ಲಿ ನಾವು ಕ್ಯಾಶ್ ಆಯ್ತು ಮತ್ತೆ ಚೆಕ್ ಆಯ್ತು ಇವ್ರ ಬಗ್ಗೆ ಅಷ್ಟೇ ಮಾತಾಡ್ತೀವಿ. There is no personal talk into the books of accounts. Okay, it has to be completely professional. So cash account debit to who is the giver? Suresh is the giver. So write down Suresh account. What is the amount? See, amount is equal to rupees 6,000. Give the narration. Being received cash. Being received cash. Okay, from whom? From Suresh. It is already told. Now do the ledger posting. Either ಏನು ಮಾಡಬೇಕು ನೀವು ledger posting ಮಾಡಬೇಕು. How you will do? See, what effect has come here in this entry? Credit effect has come. So how you will read? See, on the credit side of Suresh account. On the credit side of Suresh account, by. We should write compulsorily the word by. In NCERT textbook they have not written to and by, and they have also told no need to write it. Then why I am writing it? Because in degree college it is continued. ನಾನು ನಿಮಗೆ PU ದಾಗ NCERT ಬಗ್ಗೆ ಹೇಳ್ತೀನಿ, ಮತ್ತೆ ಅಲ್ಲಿ ಡಿಗ್ರಿದಾಗ ಆಸ್ ಇಟ್ ಇಸ್ ಇದ್ದಿದ್ದನ್ನ ನಡೆಯಕತ್ತೈತಿ, ನಿಮಗೆ ಅದು ತ್ರಾಸ ಆಗ್ತೈತಿ. ಬರೀ PU ಮೇಲೆ ಅಂತೂ ನಿಮಗೆ ಕರಿಯರ್ ಸಿಗಂಗಿಲ್ಲಲ್ಲ. Okay, so you have to also adopt what is adopted into the higher classes. So by what you will write down? The another account, that is cash account. Always remember, Suresh account will never ever come into his account. ಇಲ್ಲಿ ಏನು ಹೆಡಿಂಗ್ ಹಾಕಿರ್ತೀರಿ ಅದು ಎಂದೂ ಇಲ್ಲಿ ಬರಂಗನೇ ಇಲ್ಲ. ಹಂಗಾದ್ರೆ ಏನು ಬರಬೇಕು? ಅದೇನು ಮತ್ತೊಂದು ಅಕೌಂಟ್ ಬರ್ದಿರ್ತೀರಿ ನಿಮ್ಮ ಜರ್ನಲ್ ಎಂಟ್ರಿದಲ್ಲಿ, ಅದರದನ್ನ ಎಂಟ್ರಿ ಅಲ್ಲಿ ಆಗ್ತೈತಿ. ಓಕೆ, so by cash account. What is the date? Date is 05. What is the amount? Amount is equal to rupees 6,000. Correct? Now let us go for the next entry. 15. Paid to him rupees 5,000. Who is him here? Mr. Suresh. Okay, so for the date 15, transaction number 3, who is the receiver? Suresh is the receiver. So Suresh account debit. 2. What is going out? Cash is going out. So what is the journal entry? See, Suresh account debit to cash account. Give the narration. Being paid to him. Being paid to him. How much you have paid? Rupees 5,000. Okay, this is all economic event. Okay, so now do the ledger posting. Which account we are preparing right now? Only Suresh account. So read what effect will come on the debit side of Suresh account. See, on the debit side of Suresh account to cash. On the debit side of Suresh account to cash account. What is the date? Date is 15. How much is the amount? Amount is rupees 5,000. Correct? Now let us go for the next transaction. Date is 24. Transaction number 4. Sold goods to him on credit rupees 2,000. Okay, ಸುರೇಶ್ ಅವ್ರಿಗೆ ಏನ್ ಮಾಡಿವಿ? ಗುಡ್ಸ್ ಮಾರಿವಿ ಮತ್ತು ಉದರಿ ಮೇಲೆ ಮಾರಿವಿ. Okay, so who is the receiver? Suresh is the receiver. Suresh account debit. What is going out? Goods are going out in the form of sales. So write down to sales account. What is the amount? See, amount is equal to rupees
2000. Okay, so write down the narration. Being sold goods on credit. ಸೊ ಇಲ್ಲಿ ನಿಮಗೆ ಆಗ್ಬೋದು ಮೇಡಮ್ ರೀ ಈಗ ಅವ್ರು ಏನು ಸ್ಪಷ್ಟ ಹೇಳಿದಿಲ್ಲ ಆನ್ ಕ್ರೆಡಿಟ್ ಅಂತ. ಹಾಗಾದ್ರೆ ನಾವು ಯಾಕಾದ್ರೆ ಕ್ರೆಡಿಟ್ ಬರ್ತೀವಿ? ಎಲ್ಲಿ ತನಕ ನಿಮಗೆ ಸ್ಪಷ್ಟತೆ ಇದೀನಿ ಅದು ಕ್ಯಾಶ್ ಅನ್ನ ಐತಿ ಹೇಳಿಲ್ಲ ಅಂದ್ರೆ ನೀವು ಕ್ರೆಡಿಟ್ ಅನ್ನ ತಿಳ್ಕೋಬೇಕು. ಓಕೆ, ಸ್ಪೆಷಲಿ ಅಗೇನ್ ವೆನ್ ದ ನೇಮ್ ಆಫ್ ದ ಪರ್ಸನ್ ಈಸ್ ಗಿವನ್. ಸೊ ನಾವು ಡೂ ದ ಪೋಸ್ಟಿಂಗ್ ವೇರ್ ಇಟ್ ವಿಲ್ ಗೋ. ಸಿ ಸುರೇಶ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್. ಸುರೇಶ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್ ಅಕೌಂಟ್. What is the date? 24. How much is the amount? 2000. Okay. Now let us go for the last journal entry. Entry 5 for the date 28. He returned goods to us rupees 300. Okay. So already now in credit sales madidvi. Out of that he has returned us the goods of the worth 300. So ಇಲ್ಲಿ goods business ನಲ್ಲಿ ಏನಾಗತ್ತಾವ ಒಳಗೆ ಬರಾಕತ್ತಾವ. Goods are coming in. Correct. So obviously ನಾವು ಡೆಬಿಟ್ ಅನ್ನು ಹಾಕ್ತೀವಿ. ಡೆಬಿಟ್ ವಾಟ್ ಕಮ್ಸ್ ಇನ್. ಬಟ್ ಆರ್ ದೇ ಇನ್ ದ ಫಾರ್ಮ್ ಆಫ್ ಪರ್ಚೇಸಸ್? ನೀವು ಖರೀದಿ ಮಾಡಿದ್ರಿ? ಇಲ್ಲ. ಹಾಗಾದ್ರೆ ಯಾಕಪ್ಪ ಗುಡ್ಸ್ ಬಂದು ಬಿಸ್ನೆಸ್ ಅಲ್ಲಿ? ಮಾರಾಟ ಮಾಡಿದ್ವಿ, ಮಾರಿದ್ದು ಗುಡ್ಸ್ ಒಳ್ಳೆ ಬರಲ್ಲ. ಸೊ ಇಟ್ ಈಸ್ ಕಾಲ್ಡ್ ಆಸ್ ಸೇಲ್ಸ್ ರಿಟರ್ನ್ಸ್. ಸೊ ಯು ಹ್ಯಾವ್ ಟು ರೈಟ್ ಡೌನ್ ಇಟ್ ಇನ್ that form only. So sales return account debit. Who is the giver? Suresh is the giver. Suresh account. Now what is the amount? See, amount is equal to rupees 300. Give the narration. Being returned goods by Suresh. Being returned goods by Suresh. Now see here, I am not putting any total here. Why I am not putting total? Because this is not what they have told us to prepare. ಅವ್ರು ನಮಗೆ ಪ್ರಿಪೇರ್ ಮಾಡಕ್ಕೆ ಹೇಳೇ ಇಲ್ಲ. ಹೇಳಿದ್ರೆ ಅಂದ್ರೂ ನೀವು ಇಲ್ಲಿ ಟೋಟಲ್ ಹಾಕೋದು ಅವಶ್ಯಕತೆ ಇಲ್ಲ. That we will put only when we are doing the 12 marks question for journalization. Okay. Now let us do the posting. ಇಲ್ಲಿ ಸುರೇಶ್ ಏನು ಬಿದ್ದೈತೆ ನೋಡ್ರಿ, ಕ್ರೆಡಿಟ್ ಬಿದ್ದೈತಿ. ಹಾಗಾಗಿ on the credit side of Suresh account ಅದ ಕ್ರೆಡಿಟ್ ಸೈಡ್ ದಲ್ಲಿ ಏನಂತ ಬರೀತೀರಿ? ಸುರೇಶ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ by sales return account. What is given? That only you should write. And how much it is? It is equal to rupees 300. Okay. So with this the journal entry is done, the ledger posting is done. ಇನ್ನು ನಾವು ಏನು ಮಾಡಬೇಕು? ಬ್ಯಾಲೆನ್ಸಿಂಗ್ ಮಾಡಬೇಕು. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಪ್ರಾಸೆಸ್. 2 ರಿಂದ 3 ಗೆರೆ ಬಿಡ್ರಿ. 3 ಗೆರೆ ಬಿಟ್ಟು ಈ ರೀತಿಯಿಂದ ಟೋಟಲ್ ಹಾಕಿ. ಮತ್ತೆ ನೋಡ್ರಿ, ಇದು ಸೇಮ್ ಲೈನ್ ನಲ್ಲಿ ಬರಬೇಕು. ಒಂದು ಮುಂದೆ ಹೋಗಿ ಒಂದು ಹಿಂದೆ ಹೋಗೈತಿ, ಹಂಗೆ ನಡೆಯಿಲ್ಲ. ಇಟ್ ಶುಡ್ ಬಿ ಇನ್ ದ ಸೇಮ್ ಲೈನ್. ಕರೆಕ್ಟ್. Now which side is greater? You only check. Okay, this is 15,000, that is 6,300. So debit side is greater. So this is 15,000. Take the same on the opposite side. 15,000 ಆಗಿಂದ 6,300 minus ಮಾಡಿ. Which is this month? April again. April ತಿಂಗಳ ಕೊನೆಯ ಡೇಟ್ ಯಾವ್ದು ಇರ್ತೈತಿ? 30ನೇ ಡೇಟ್ ಇರ್ತೈತಿ. ಏನಂತ ಬರೀತೀರಿ? By balance carried forward. Okay. So what is the balance? See now. It is 8,700. ಇದ ಬ್ಯಾಲೆನ್ಸಿಂಗ್ ನೀವು ಏನ್ ಮಾಡಬೇಕು? ಮುಂದಿನ ತಿಂಗಳು ತಗೊಂಡು ಹೋಗ್ಬೇಕು. ಸೊ ಇದು ಇಲ್ಲಿಂದ ಈ ಕಡೆ ಬರ್ತೈತಿ. ಅಮೌಂಟ್ ಅದು ಕೆಳಗನ ಬರಬೇಕು. ಯಾವ ಡೇಟಿಗೆ ಎಂಟ್ರಿ ಆಗ್ತೈತಿ ನೋಡ್ರಿ? ಇಟ್ ವಿಲ್ ಬಿ ಎಂಟರ್ಡ್ ಫಾರ್ ದ ಡೇಟ್ May 1 ಅಂಡ್ ಬೈ ಇದ್ದು ಏನಾಗಿರ್ತೈತಿ ನೋಡ್ರಿ? 2 ಆಗಿರ್ತೈತಿ. ಸೊ 2 ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಇದ್ದಿದ್ದು ಏನಾಯ್ತು? ಬ್ರಾಟ್ ಫಾರ್ವರ್ಡ್. ಅಂಡ್ ವಾಟ್ ಈಸ್ ದ ಅಮೌಂಟ್? 8,700. So in this way we are preparing our ledger account. ಈಗ ಕೆಲವೊಂದು ಮಾಹಿತಿಗಳು. ಈಗ ನೀವು ನೋಡ್ರಿ, by first letter should be capital. ನಿಮ್ದು ಕ್ಯಾಪಿಟಲ್ ಅನ್ನ ಇರಬೇಕು. ಶಿಸ್ತಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಡಲೇಬೇಕು. Again the first letter should be capital. It should be capital only. Okay. Then digits ಒಂದಾದ ನಂತರ ಒಂದು ಚಂದಂಗೆನ ಬರಬೇಕು. ನಾ ಕಾಟ್ ಹಾಕ್ಬಿಡ್ತೀನಿ ನೋಡ್ರಿ. ಐ ಆಮ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಹೌ ಯು ಪ್ರೆಸೆಂಟ್ ಯುವರ್ ಆನ್ಸರ್ ಶೀಟ್. ಬರೇ ಬರೆದು ಕೊಟ್ಟು ಬಿಟ್ಟಿರಂದ್ರೆ ನನಗೆ ನಡೆಯಂಗಿಲ್ಲ. ಇಟ್ ಹ್ಯಾಸ್ ಟು ಬಿ ರಿಟನ್ ಇನ್ ದ ಪ್ರಾಪರ್ ಸಿಸ್ಟಮ್ಯಾಟಿಕ್ ವೇ. ಓಕೆ, ಇದಾಯ್ತು.
ಆಮೇಲೆ what is the next thing that you need to understand? See that ನಿಮ್ಗೇನ್ ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್ ಎಲ್ಲಿ ಬಂದು ನಿಂತಿರ್ತೈತಿ ಅದರ ಆಧಾರ ಮೇಲೆ ಅದರ ಬ್ಯಾಲೆನ್ಸ್ ನೀವು ತಿಳ್ಕೊತೀವಿ. ಸದ್ಯ ಇದು ಬ್ರಾಡ್ ಫಾರ್ವರ್ಡ್ ಯಾವ ಸೈಡಿಗೆ ಬಂದು ನಿಂತೈತಿ? ಡೆಬಿಟ್ ಸೈಡಿಗೆ ಬಂದು ನಿಂತೈತಿ. ಸೊ ಸುರೇಶ್ ಅಕೌಂಟ್ ಅದ ಯಾವ ಬ್ಯಾಲೆನ್ಸ್ ಐತಿ ಅಂತ ನೀವು ಹೇಳಿದ್ರೆ ಇಟ್ಸ್ ಅ ಡೆಬಿಟ್ ಬ್ಯಾಲೆನ್ಸ್. ಡೆಬಿಟ್ ಬ್ಯಾಲೆನ್ಸ್ ಯಾವಾಗ ಒಂದು ವ್ಯಕ್ತಿಗೆ ಇರ್ತೈತಿ ಅವಾಗ ಅಲ್ಟಿಮೇಟ್ಲಿ ಅದು ಏನಾಗಿಬಿಡ್ತೈತಿ? ಡೇಟಾರ್ ಆಗಿಬಿಡ್ತೈತಿ. ಸೊ ಸುರೇಶ್ ಅವ್ರ ಕಡೆ ನಮಗೆ ಏನೈತಿ? ದುಡ್ಡು ಬರುವುದೈತಿ. ಎಷ್ಟು ದುಡ್ಡು ಬರುವುದೈತಿ ನೋಡ್ರಿ, ಅವ್ರ ಕಡೆಯಿಂದ 8,700 ರೂಪಾಯಿ ಬರುದವ. ಇಡೀ ತಿಂಗಳ ಒಳಗೆ ಅವ್ರ ಜೊತೆ ಬಹಳಷ್ಟು ವ್ಯವಹಾರಗಳನ್ನು ಮಾಡೀವಿ. ವ್ಯವಹಾರ ಮಾಡಿದ ನಂತರ ತಿಂಗಳದ ಕೊನೆಯದಲ್ಲಿ ನಮಗೇನು ಗೊತ್ತಾಯ್ತು? ಇನ್ನೂ ಅವ್ರ ಕಡೆಯಿಂದ ಎಷ್ಟು ದುಡ್ಡು ಬರುವುದೈತಿ? 8,700 ಬರುವುದೈತಿ. ಹೆಂಗ್ ಗೊತ್ತಾಯ್ತು? ಬಿಕಾಸ್ ಸುರೇಶ್ ಅಕೌಂಟ್ is standing on the debit side. Which balance you should consider? Only the brought forward and not the carried forward. Carried forward ನೋಡಿ ನೀವು ಅಂದಾಜ ಹಾಕಿದ್ರೆ ತಪ್ಪೈತಿ. ಸೊ ಯಾವ್ದು ತಗೋಬೇಕು ನೋಡ್ರಿ? ಬ್ಯಾಲೆನ್ಸ್ brought forward ಅನ್ನ ತಗೋಬೇಕು. Now why I am stressing so much on this? On the basis of this only you are going to prepare your trial balance, which is the next step. See, already I have told you accounting is a process. Accounting cycle ಬಗ್ಗೆನೂ ನಾನು ನಿಮಗೆ ಒಂದು ಕ್ಲಾಸ್ ಅಲ್ಲಿ ಹೇಳೇನಿ. So ಅದು one step after another step will come. Only if you are perfect with the earlier step, then only you will understand the next step. So debit side ಗೆ ಬಂದು ನಿಂತೈತಂದ್ರೆ ಅದಕ್ಕೆ ನಾವು ಏನಂತ ಕರಿತೀವಿ? ಡೆಬಿಟ್ ಬ್ಯಾಲೆನ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಸುರೇಶ್ ಅವರು ಏನಾದ್ರು ಬಿಸ್ನೆಸ್ ಗೆ ಡೇಟಾರ್ ಆದ್ರು. ಓಕೆ, yes. So we shall take one more sum. Okay. Yes, welcome back dear children. Now see what we are going to do. We are going to take one more question to practice the same. See, I am taking these days little bit lengthy classes so that I can give you more solutions. Okay, bare eda ಲೆಕ್ಕ ಬಿಡಿಸಿ ತಾನ ಮಾಡ್ಕೋರಿ ಅಂತನೂ ಹೇಳ್ಬೋದು. The more I can give you the illustrations or the examples, I think you will be able to solve more from the question bank. Question bank ದಾಗ ಇವೆಲ್ಲ ಅದಾವ. ಓಕೆ, ಅಲ್ಲಿ ನಾವು ಒಂದು ನಿಮಗೆ ಹೆಲ್ಪ್ ಮಾಡಕ್ ಬರಂಗಿಲ್ಲ. ಇದರ ಆಧಾರ ಮೇಲೆ ನೀವು ಅವೆಲ್ಲ ಸಾಲ್ವ್ ಮಾಡೋದು. ಓಕೆ, ಸೊ ಎಸ್, ಲೆಟ್ ಅಸ್ ಸ್ಟಾರ್ಟ್. ವಾಟ್ ದೇ ಹ್ಯಾವ್ ಟೋಲ್ಡ್? ಸಿ, ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಪ್ರಿಪೇರ್ ದ ಪರ್ಸನಲ್ ಅಕೌಂಟ್ ಆಫ್ ಮಿಸ್ ಗಿರಿಜಾ ಅಂಡ್ ಬ್ಯಾಲೆನ್ಸ್ ದ ಸೇಮ್ ಆನ್ ದ ಲಾಸ್ಟ್ ಡೇ ಆಫ್ ದ ಮಂತ್. ಅವ್ರು ಹೇಳಿದ್ರು ನಾವು ಬ್ಯಾಲೆನ್ಸಿಂಗ್ ಅಂತೂ ಮಾಡೇ ಮಾಡಬೇಕು. So what we have to do? We have to read the transactions and accordingly make the journal entries. On the basis of that journal entries, we will do the ledger posting. Now, what is the first transaction? See, ಈ ಲೆಕ್ಕದಲ್ಲಿ ಅವರು ನಮಗೆ ವರ್ಷ ಹೇಳಿಲ್ಲ. That's why we have not written year anywhere. Okay. What is the first transaction? Amount due from her rupees 10,000. ಗಿರಿಜಾ ಅವ್ರ ಕಡೆಯಿಂದ 10,000 ರೂಪಾಯಿ ಬರುವುದೈತಿ. ಸೊ ಬರುವುದೈತಿ ಅಂದ್ರೆ ಗಿರಿಜಾ ಏನಾದ್ರೂ ನಮಗ ಬಿಸ್ನೆಸ್ ಏನಾಗ್ತಾವ? ಗಿರಿಜಾ she will become a debtor. Debtor means what? ಯಾರ ಕಡೆಯಿಂದ ದುಡ್ಡು ಬರುವುದೈತಿ. ಸೊ ಡೆಟಾರ್ಸ್ ಇಲ್ಲಿ ಆಲ್ವೇಸ್ ಯಾವ ಬ್ಯಾಲೆನ್ಸ್ ಇರ್ತೈತಿ? ಡೆಬಿಟ್ ಬ್ಯಾಲೆನ್ಸ್ ಅನ್ನ ಇರ್ತೈತಿ. ಓಕೆ, ಸೊ ರೈಟ್ ಡೌನ್ 01 to balance brought forward. So how much it is? It is rupees 10,000. Okay, how did we come to know it's a debit balance only? It is told, see, amount due from her. ಅವ್ರ ಕಡೆಯಿಂದ ದುಡ್ಡು ಬರುವುದೈತಿ. So ultimately Girija becomes our debtor and debtors will always have a debit balance. ಅದೇ ರೀತಿ ಸಪೋಸ್ ನಾವು ಯಾರಿಗಾದ್ರೂ ದುಡ್ಡು ಕೊಡೋದಿತ್ತಂದ್ರ ಅವ್ರಿಗೆ ಯಾವ ಬ್ಯಾಲೆನ್ಸ್ ಬರ್ತೈತಿ? ಕ್ರೆಡಿಟ್ ಬ್ಯಾಲೆನ್ಸ್ ಓನ್ಲಿ. ಆಲ್ ದ ಕ್ರೆಡಿಟರ್ಸ್ ವಿಲ್ ಹ್ಯಾವ್ ಕ್ರೆಡಿಟ್ ಬ್ಯಾಲೆನ್ಸ್ ಓನ್ಲಿ. ಓಕೆ, ಸೊ ಲೆಟ್ ಅಸ್ ಸ್ಟಾರ್ಟ್. ನೆಕ್ಸ್ಟ್ ಎಂಟ್ರಿ ಏನ್ ಹೇಳ್ತಾರೆ ನೋಡ್ರಿ? goods sold to her on credit rupees 5,000. So this is the journal entry for date 3. Okay, first journal entry. Goods sold to her ಅಂತ ಹೇಳಾಕತ್ತೀವಿ. her ಅಂದ್ರೆ ಯಾರು ಇಲ್ಲಿ? ಗಿರಿಜಾ. So who is the receiver? Girija is the receiver. So Girija account debit to sales account. What is the amount? See, amount is equal to rupees 5,000. 5,000. Give the narration. Being sold goods to. Being sold goods on credit. To is already told to whom it is sold. Okay.
Now let us do the ledger posting. See, this is the last question where I am doing the journal entry and I am doing the posting. ಇದ್ರ ಮುಂದೆ ಇನ್ನೂ ಎರಡು ಲೆಕ್ಕ ಬಿಡಿಸ್ತೀನಿ, but where I will be doing directly the ledger posting. There will be no journal entries. Okay? So I expect all of you to understand how the ledger posting is done so that you can do it mentally also. Okay? So ಯಾರ್ದು ಅಕೌಂಟ್ ತಯಾರು ಮಾಡಿದ್ರಿ ನೋಡ್ರಿ, ಗಿರಿಜಾ ಅವ್ರ ಅಕೌಂಟ್ ಅನ್ನು ತಯಾರು ಮಾಡಿದ್ರಿ. ಸೊ ಗಿರಿಜಾ ಅಕೌಂಟಿಂಗ್ ಇಲ್ಲಿ ಏನ್ ಬಿದ್ದೈತಿ, ಡೆಬಿಟ್ ಬಿದ್ದೈತಿ. ಸೊ ಹೌ ಯು ವಿಲ್ ರೀಡ್ ಇಟ್, ಆನ್ ದ ಡೆಬಿಟ್ ಸೈಡ್ ಆಫ್ ಗಿರಿಜಾ ಅಕೌಂಟ್ ಟು ಸೇಲ್ಸ್. ಗಿರಿಜಾ ಅಕೌಂಟ್ ದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್. ಇದು ಗಿರಿಜಾ ಅಕೌಂಟ್ ಐತಿ. ಗಿರಿಜಾ ಅಕೌಂಟ್ ದ ಡೆಬಿಟ್ ಸೈಡ್ ದಲ್ಲಿ ಟು ಸೇಲ್ಸ್ ಅಕೌಂಟ್. Write down the date. Date is 3rd of October. How much is the amount of sales? It is rupees 5. Correct? Next day, for the date 6. Yen hellar nodri, received cash from her rupees 2,950 and allowed her discount rupees 50. Girija kadeyinda ದುಡ್ಡು ಬಂತು. Okay. On which date? On 6th of October. So what is coming in the business? Cash is coming in. ಕ್ಯಾಶ್ ಡೆಬಿಟ್ ಬಿದ್ದೈತೆ ಅಂದ್ರೆ ಡಿಸ್ಕೌಂಟ್ ಈಗೂ ಡೆಬಿಟ್ ಅನ್ನ ಬೀಳ್ತೈತಿ. ಓಕೆ, ಸೊ ಡಿಸ್ಕೌಂಟ್ ಅಕೌಂಟ್. ಈಗ ವಾಟ್ ಕೈಂಡ್ ಆಫ್ ಡಿಸ್ಕೌಂಟ್ ಶುಡ್ ಯು ರೈಟ್, ಅಲೌಡ್ ಆರ್ ರಿಸೀವ್ಡ್? ಡೆಬಿಟ್ ಬಂದೈತೆ ಅಂದ್ರೆ ಅದು ಅಲೌಡ್ ಅನ್ನ ಇರ್ತೈತಿ, ಮತ್ತೆ ಇಲ್ಲಿ ಬೇರೆ ಸ್ಪಷ್ಟ ಹೇಳ್ಯಾರ ಅವರು. ಓಕೆ, ಸೊ ಡಿಸ್ಕೌಂಟ್ ಅಲೌಡ್, ಅಕೌಂಟ್ ಡೆಬಿಟ್. So what is the amount of cash that is received from her? 2,950. And what is the amount of discount allowed? Rupees 50. 2. Who is the giver? Girija is the giver. So write down to Girija account. How much is the total? See, the total is 3,000. Narration baradbidri. Being cash received in full settlement. ಇಲ್ಲ ಅವ್ರು ಹೇಳಿಲ್ಲ, ಬಟ್ ನಾವು ತಿಳ್ಕೋಬೇಕು. ಡಿಸ್ಕೌಂಟ್ ಯಾವಾಗ ಕೊಡ್ತೀವಿ, ಸೆಟಲ್ಮೆಂಟ್ ಆಗುವಾಗನ ಅದು ಡಿಸ್ಕೌಂಟ್ ಇರ್ತೈತಿ. ಸೊ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಇನ್ ಫುಲ್ ಸೆಟಲ್ಮೆಂಟ್. ತಾವಾಗಿ ಯಾರು ದುಡ್ಡು ಬಿಡಂಗಿಲ್ಲ ನೋಡ್ರಿ, ಬಿಡಬಾರ್ದು. ಅ ಬಿಸ್ನೆಸ್ ಮ್ಯಾನ್ ಶುಡಂಟ್ ಲೀವ್ ಎನಿ ಸಿಂಗಲ್ ಪೆನಿ. ಬಟ್ ನೀವು ಡಿಸ್ಕೌಂಟ್ ತಗೋತಿರ್ತೀರಂದ್ರೆ ಕೆಲವೊಂದು ಜಾಗದಲ್ಲಿ ಕೊಡಬೇಕಾಗ್ತದೆ. ಡಿಪೆಂಡ್ಸ್ ನೋಡ್ರಿ, ನಿಮ್ಗೆ ಅವ್ರ ಕಡೆಯಿಂದ ಮುಂದೆ ಇನ್ನೂ ಬಿಸ್ನೆಸ್ ಬೇಕಾಗಿತ್ತಂದ್ರೆ ನೀವು ಕೊಡಬೇಕಾಗ್ತದೆ. ದಿಸ್ ಇಸ್ ಆಲ್ ಬಿಸ್ನೆಸ್ ಸೆನ್ಸ್. ಬಿಸ್ನೆಸ್ ಯಾವಾಗ ಮಾಡಕ್ ಹೋಗ್ತೀರಿ ಅವಾಗನ ತಿಳಿತೈತಿ. ಸಿ ಹಿಯರ್ ಇಸ್ ಅಗೇನ್ ಮೈ ಒನ್ ಸಿನ್ಸಿಯರ್ ಸಜೆಷನ್ ಟು ಆಲ್ ಆಫ್ ಯು. ಸಿ ಐ ಕಮ್ ಫ್ರಮ್ ಅ ಬಿಸ್ನೆಸ್ ಫ್ಯಾಮಿಲಿ ವೇರ್ ಮೈ ಫಾದರ್ ಈಸ್ ಅ ಬಿಸ್ನೆಸ್ ಮ್ಯಾನ್, ಮೈ ಫಾದರ್ ಇನ್ ಲಾ ಬಿಸ್ನೆಸ್ ಮ್ಯಾನ್, ಮೈ ಬ್ರದರ್ ಈಸ್ ಅ ಬಿಸ್ನೆಸ್ ಮ್ಯಾನ್, ಮೈ ಆಲ್ ರಿಲೇಟಿವ್ಸ್ ಆರ್ ಬಿಸ್ನೆಸ್ ಮ್ಯಾನ್, ಮೈ ಹಸ್ಬೆಂಡ್ ಈಸ್ ಆಲ್ಸೋ ಎ ಬಿಸ್ನೆಸ್ ಮ್ಯಾನ್. ಓಕೆ, ಸೊ ವಾಟ್ ವುಡ್ ಬಿ ಮೈ ಸಿನ್ಸಿಯರ್ ಸಜೆಷನ್ ಟು ಆಲ್ ಆಫ್ ಯು? ಸಪೋಸ್ ಯಾವಾಗರೆ ನಿಮ್ದು ಸ್ವಂತ ಬಿಸ್ನೆಸ್ ಚಾಲೂ ಮಾಡ್ಬೇಕಂತ ನಿರ್ಧಾರ ತಗೋಕತ್ತೀರಂದ್ರ ಒಮ್ಮಗಲೇ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಡ. ಮೊದ್ಲು ಯಾರ ಕೈಯಾಗರೆ 2 ವರ್ಷ 3 ವರ್ಷ ಅಥವಾ ಕಡಿಕ್ 1 ವರ್ಷ ಕೆಲಸ ಮಾಡ್ರಿ. ಒನ್ಸ್ ವೆನ್ ಯು ಆರ್ ಇನ್ ಟು ಯುವರ್ ಡಿಗ್ರಿ ಕಾಲೇಜ್, ಸಿ ಡಿಗ್ರಿ ಕಾಲೇಜ್ದಾಗ ನಿಮ್ಮ ಕಡೆ ಭಾಳಷ್ಟು ಟೈಮ್ ಇರ್ತೈತಿ. ಹಾರ್ಡ್ಲಿ ದ ಕಾಲೇಜ್ ವಿಲ್ ಬಿ ಆಫ್ 4 to 5 hours, ದಟ್ ಟು ಇನ್ ದ ಮಾರ್ನಿಂಗ್. ಮಧ್ಯಾಹ್ನ ಆಗೋದ್ರೊಳಗೆ ನೀವು ಕಂಪ್ಲೀಟ್ಲಿ ಫ್ರೀ ಆಗಿಬಿಟ್ಟಿರ್ತೀವಿ. ಗೋ ಫಾರ್ ಎನಿ ಪಾರ್ಟ್ ಟೈಮ್ ಜಾಬ್. ಅವ್ರು ನಿಮಗೆ 2,000 3,000 ರೂಪಾಯಿ ಕೊಡ್ಲಿ, ಅದನ್ನ ನೀವು ನಿಮ್ಮ ಪಾಕೆಟ್ ಮನಿ ಅಂತ ಖರ್ಚು ಮಾಡಿಬಿಟ್ರಿ. ನಿಮ್ಮ ಕಡೆ 4 ತಾಸು 8 ತಾಸು ಕೆಲಸ ಮಾಡಿಸ್ಲಿ, ದುಡೀರಿ. ಓಕೆ, ದುಡಿಯೋದ್ರೊಳಗೆ ಕಷ್ಟ ಮಾಡಬೇಡ್ರಿ. ಓಕೆ, ಏನ್ ಸಿಗ್ತೈತ್ರಿ ಮೇಡಮ್ ರೀ, 2-3 ಸಾವಿರ ಸಲ ಯಾರು ಅಲ್ಲಿ ವರ್ಕ್ ಮಾಡಕ್ ಹೋಗ್ತಾರೋ ನಿಮಗೆ ಅನುಭವ ಸಿಗಾಕತೈತಿ. ಎಕ್ಸ್ಪೀರಿಯನ್ಸ್ ಈಸ್ ದ ಮೋಸ್ಟ್ ವ್ಯಾಲ್ಯೂಯೇಬಲ್ ಥಿಂಗ್. ಓಕೆ, ಬಿಕಾಸ್ ಆ ಎಕ್ಸ್ಪೀರಿಯನ್ಸ್ ದಿಂದ ನೀವು ನಿಮ್ಮ ಮುಂದಿನ ಬಿಸ್ನೆಸ್ ಡಿಸಿಷನ್ ಸರಿಯಾಗಿ ತಗೊಳಕ್ ಕಲಿತೀವಿ. ಸೊ ವೆನ್ ಯು ಆರ್ ಇನ್ ಟು ಯುವರ್ 20s, ಡೋಂಟ್ ರೋಮ್ ಅರೌಂಡ್. ನಮ್ಮಲ್ಲಿ ಮೆಜಾರಿಟಿ ಗ್ರಾಜುಯೇಟ್ಸ್ ಏನ್ ಮಾಡಕತ್ತಾರ ನೋಡ್ರಿ, ಕೈಯಾಗ ಅವ್ರ ತಾಯಿ ತಂದೆ ಪಾಪ ಕಾಲೇಜಿಗೆ ಹೋಗಾಕತ್ತಾರ, ಹಂಗಂತ ಗಾಡಿ ತಗೊಂಡು ಕೊಡ್ತಾರೋ, ಈ ಕಡೆ ಆ ಕಡೆ ಓಡಾಡ್ತಾರೋ, ಶುಕ್ರವಾರ ಹೊಸ ಪಿಕ್ಚರ್ ಬರ್ತೈತಿ ಆರಾಮ್ ನೋಡ್ತಾರೋ, ಶನಿವಾರ ರವಿವಾರ ಗೋಬಿ ಮಂಚೂರಿ ಪಾನಿಪುರಿ ತಿಂತಾರೋ, ಅಡ್ಡಾಡ್ತಾರೋ, ಮತ್ತೆ ಅದನ್ನ ಕಾಲೇಜ್ ಲೈಫ್ ಅಂತ ಹೇಳ್ತಾರೋ. ದಟ್ ಈಸ್ bullshit. What is college life? College life to get theory and practical knowledge. Theory you will get into your college. ಪ್ರಾಕ್ಟಿಕಲ್ ನಾಲೆಜ್ ಫಾರ್ ದ ಕಾಮರ್ಸ್ ಸ್ಟೂಡೆಂಟ್ಸ್. ನೀವು ಯಾವ ನಿಮ್ಮ ಮನೆಯಾಗ ಕುಂತೀರಿ ಅಲ್ಲಿ ಕಿಟಕಿ ಹೊರಗೆ ನೋಡಿ, ದಟ್ ಈಸ್ ಯುವರ್ ಲ್ಯಾಬ್. ಓಕೆ, ನೀವು ಆ ವರ್ಲ್ಡ್ದಲ್ಲಿ ಆ ಜಾಗದಲ್ಲಿ ನಿಂತು ತೋರಿಸೋದೈತಿ. ಸೊ ಇಟ್ಸ್ ವೆರಿ ಟಫ್ ಟು ಸ್ಟ್ಯಾಂಡ್ ಔಟ್ ದೇರ್. ಸ್ಟ್ಯಾಂಡ್ ಔಟ್ ಆದ್ರೂ ಶೈನ್ ಆಗೋದು ಇನ್ನೂ ಕಠಿಣ ಐತಿ. ನಿಮ್ದೊಂದು ಹೆಸರು ಮಾಡುವುದು ಭಾಳ ದೊಡ್ಡ ಮಾತಾಗ್ತೈತಿ. ಓಕೆ, ಸೊ ಹೆಸರು ಯಾವಾಗ ಆಗ್ತೈತಿ ನೋಡ್ರಿ, ವರ್ಷಾನ್ಗಟ್ಲೆ ಕಷ್ಟಪಟ್ಟು ಸರಿಯಾಗಿ ಕೆಲಸ ಮಾಡಿದ್ದಾಗ ಹೆಸರು ಆಗ್ತೈತಿ.
ಎಷ್ಟು ಹೆಸರು ಆಗ್ತೈತಿ ಅಷ್ಟ ಬಿಸ್ನೆಸ್ ಎಕ್ಸ್ಪಾಂಡ್ ಆಗ್ತೈತಿ. ಮತ್ತೆ ಅದು ನೆನಪಿರ್ಲಿ, ದಟ್ ಈಸ್ ಕಾಲ್ಡ್ ಆಸ್ ಗುಡ್ ವಿಲ್. ನೀವು ಆಲ್ರೆಡಿ ಕಲಿಯಾಕತ್ತೀರ ಅದ್ರ ಬಗ್ಗೆ. ಓಕೆ, ಸೊ ವಾಟ್ ವುಡ್ ಬಿ ಮೈ ಸಿನ್ಸಿಯರ್ ಸಜೆಷನ್? ಸ್ಟಡಿ, ವರ್ಕ್, get the experience, get the knowledge, and then start your own business. Nobody can hold you back. Dhirubhai Ambaniನು ಒಂದು ಪೆಟ್ರೋಲ್ ಪಂಪದಲ್ಲಿ ಪೆಟ್ರೋಲ್ ಅನ್ನ ತುಂಬುತ್ತಿದ್ರು ನೋಡ್ರಿ, and then he became a multi-billionaire. So how? With the experiences of the life. Before that he had gone to Dubai. Okay, ಯಾರು ಇಂಥವ್ರು ಇರ್ತಾರೋ ಬಿಗ್ ಪರ್ಸನಾಲಿಟೀಸ್, ಸ್ವಲ್ಪ ಅವ್ರ ಆತ್ಮಕಥಾ ನೋಡ್ರಿ. ಈಗಂತೂ ನಿಮ್ಗೆ ಓದೋದ ಅವಶ್ಯಕತೆನೂ ಇಲ್ಲ. You have everything on the YouTube now. But what you want to see on YouTube, it is your choice. Okay, so let us go see what we will do. Ledger posting. So ಇಲ್ಲಿ ಗಿರಿಜಾ ಅಕೌಂಟ್ ಏನ್ ಕೊಟ್ಟಿರಿ? ಕ್ರೆಡಿಟ್ ಅನ್ನು ಕೊಟ್ಟಿರಿ. ಸೊ ಗಿರಿಜಾ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ, ಓಕೆ, ಗಿರಿಜಾ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ ಇವು ಎರಡು ಎಂಟ್ರಿ ಬರಬೇಕು ನೋಡಿ. ಯು ಶುಡ್ ರೈಟ್ ಡೌನ್ ದಿಸ್ ಬೋತ್. ಬಿಕಾಸ್ ವೈ ಅಂತ ನಮಗೆ ಕೇಳಬಹುದು. ಬಿಕಾಸ್ ಗಿರಿಜಾ ಅಕೌಂಟ್ ದಲ್ಲಿ how much should be the total credit effect? It should and must be of rupees 3000. That's why. Okay, so on the credit side of Girija account, put the date for 06. What you will write down? You will write down buy cash for rupees 2950, and later on buy discount allowed. Okay, for how much? For amount rupees 50. Okay, so this way we are doing the journal entry and ledger posting. Let us go for the next transaction, that is for the date 18. Transaction number is 3. Goods returned by her rupees 1000. Okay, ಅವ್ರ ಕಡೆಯಿಂದ 1000 ರೂಪಾಯಿ ಏನಾಗೈತಿ? 1000 ರೂಪಾಯಿದ ಮೌಲ್ಯ ಇರುವಂತಹ ಗೂಡ್ಸ್ ಒಳ್ಳೆ ಬಂದ. ಸೊ ಒಳ್ಳೆ ಬಂದಾವ ಅಂದ್ರೆ ಬಿಸ್ನೆಸ್ ದಾಗ ಯಾವಾಗ ಒಳ್ಳೆ ಬರ್ತೈತಿ? ಮೊದಲು ಮಾರಾಟ ಮಾಡಿದ್ದಾಗನ ಒಳ್ಳೆ ಬರ್ತೈತಿ. ಸೊ what account should be debited? Sales return account will be debited. So sales return account debit. 2. Who is the giver? Girija is the giver. So write down to Girija account. How much is the amount? See, amount is equal to rupees 1000. 1000, 1000. Give the narration. Being returned goods by her. Return goods ಅಷ್ಟ ಬರೆದ್ರು ನಡೀತದೆ. ಓಕೆ, ನಾವು ಸಿ ಅಗೇನ್ ಲೆಟ್ ಅಸ್ ಡು ದ ಲೆಜರ್ ಪೋಸ್ಟಿಂಗ್. ಗಿರಿಜಾ ಇಲ್ಲಿ ಏನ್ ಬಿದ್ದೈತೆ ನೋಡ್ರಿ? ಕ್ರೆಡಿಟ್ ಬಿದ್ದೈತೆ. ಓಕೆ, ಸೊ ಗಿರಿಜಾ ಅಕೌಂಟ್ ದ ಕ್ರೆಡಿಟ್ ಸೈಡ್ ದಲ್ಲಿ, ಆನ್ ದ ಕ್ರೆಡಿಟ್ ಸೈಡ್ ಆಫ್ ಗಿರಿಜಾ ಅಕೌಂಟ್, ವಾಟ್ ಶಾಲ್ ವಿ ರೈಟ್? ವಿ ಶಾಲ್ ರೈಟ್ ಬೈ ಸೇಲ್ಸ್ ರಿಟರ್ನ್ ಅಕೌಂಟ್. And what is the amount? See, amount is equal to rupees 1000. Next and last entry, that is for the date 25, transaction number 4. What they are saying? She paid cash to us on account rupees 6000. So she is paid means we are receiving. Cash account debit. Why? Cash is coming into the business. Who is the giver? Girija is the giver. So write down cash account debit to Girija account. And how much is the amount? See, amount is equal to rupees 6000. 6000. Write down the narration. Being cash received on account. ಅವ್ರ ದೃಷ್ಟಿಕೋನದಿಂದ ಪೇಡ್ ಐತಂದ್ರೆ ನಮ್ಮ ದೃಷ್ಟಿಕೋನದಿಂದ ಅದು ಏನಾಗ್ತೈತಿ? ರಿಸೀವ್ ಆಗ್ತೈತಲ್ಲ. She paid means what did we do? We received. And that's why we have written in the narration being cash received. Okay, so now let us do the last journal entry posting. Girija account the credit side ದಲ್ಲಿ, ಇದು ಗಿರಿಜಾ ಅಕೌಂಟ್ ಅದರ ಕ್ರೆಡಿಟ್ ಸೈಡ್ ದಲ್ಲಿ 25ನೇ ತಾರೀಕಿಗೆ ಏನಂತ ಬಂತು ನೋಡ್ರಿ? ಬೈ ಕ್ಯಾಶ್ ಅಕೌಂಟ್. And how much it is? It is rupees 6000. Okay, so now here all the ledger posting is done. What we need to do is we need to see what is the balance. Again nodri, which side is greater? Here the total is 15,000 and here we can see by the rough calculation it is way lesser. So do the total. 3 ಗೆರೆ ಬಿಟ್ಟು ಈ ರೀತಿಯಿಂದ ಗೆರೆ ಹಾಕಿ ಎರಡು ಕಡೆ ಸೇಮ್ ಬರಬೇಕು. What is the total on the debit side? 15,000. Take the same on the opposite side. And now balance. October ತಿಂಗಳಲ್ಲಿ, okay, ಎಷ್ಟು ಡೇಸ್ ಇರ್ತಾವ? ಓಕೆ, ಸೊ ಯು ನೋ ದಿಸ್ ಈಸಿ ಟ್ರಿಕ್. ಓಕೆ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್. ಸೊ ಅಕ್ಟೋಬರ್ ಹ್ಯಾಸ್ ಹೌ ಮೆನಿ ಡೇಸ್?
31 days. So write down by balance carried forward. And now, okay, use your calculator and tell me what is the balance. So 15,000 minus 2,950 minus 50 minus 7,000, which is equal to rupees 5,000. Okay, so what is the balance on Girija's account? 5,000. ಈ ಗಿರಿಜಾ ನಮಗೆ ಡೆಟರ್ ಅದಾವ ಕ್ರೆಡಿಟರ್ ಅದಾವು ಇದನ್ನ ನೋಡಿ ಹೇಳಿದ್ರಿ ನಿಮ್ಮ ಆನ್ಸರ್ ತಪ್ಪೈತಿ. ಸೊ ಮೊದಲು ಇದನ್ನ ಏನು ಮಾಡ್ರಿ ಬ್ರಾಟ್ ಫಾರ್ವರ್ಡ್ ಮಾಡ್ತೀವಿ. ಓಕೆ, ಸೊ ಅಕ್ಟೋಬರ್ ಆದ ನಂತರ ನೆಕ್ಸ್ಟ್ ಮಂತ್ ಯಾವ್ದು ಬರ್ತೈತಿ? ನವೆಂಬರ್ 1 ಟು ಬ್ಯಾಲೆನ್ಸ್ ಬ್ರಾಟ್ ಫಾರ್ವರ್ಡ್. ಅಂಡ್ ವಾಟ್ ಇಸ್ ದ ಬ್ಯಾಲೆನ್ಸ್? ಬ್ಯಾಲೆನ್ಸ್ ಈಸ್ 5,000. ಈಗ ನನಗೆ ಹೇಳಿ ಗಿರಿಜಾ ಏನದಾವ? ಡೆಟರ್ ಅದಾವ ಕ್ರೆಡಿಟರ್ ಅದಾವ? ಡೆಟರ್ ಅದಾವ. ಯಾವ ಆಧಾರ ಮೇಲೆ? ಡೆಬಿಟ್ ಸೈಡ್ದಾಗ ಅವ್ರ ಬ್ಯಾಲೆನ್ಸ್ ನಿಂತೈತಿ. ಡೆಬಿಟ್ ಸೈಡಿಗೆ ಅವ್ರ ಬ್ಯಾಲೆನ್ಸ್ ನಿಂತೈತಿ. ಸೊ ಶಿ ಬಿಕಮ್ಸ್ ದ ಡೇಟರ್ ಫಾರ್ ದ ಬಿಸ್ನೆಸ್. ಡೇಟರ್ ಅಂದ್ರೆ ಯಾರು? ಯಾರ ಕಡೆಯಿಂದ ದುಡ್ಡು ಬರುವುದೈತಿ. ಓಕೆ, ಸೊ ಎಷ್ಟು ದುಡ್ಡು ಬರುದೈತಿ ನೋಡ್ರಿ? 5,000 ಬರುದೈತಿ. ದಿಸ್ ಇಸ್ ಹೌ ಯು ನೀಡ್ ಟು ರೈಟ್ ಇಟ್. ಈ ಬರುವ ಎಕ್ಸಾಮ್ ದಲ್ಲಿ ಇನ್ ನೆಕ್ಸ್ಟ್ ವೀಕ್ ವಾಟ್ ಎಕ್ಸಾಮ್ ಇಸ್ ಕಮಿಂಗ್, ಐ ಆಮ್ ಗೋಯಿಂಗ್ ಟು ಪುಟ್ ದಿಸ್ ಕೈಂಡ್ ಆಫ್ ಕ್ವಶನ್ ಫಾರ್ 12 marks. This kind of same question will be for 6 marks also, where you need to solve only the ledger account. Okay, so next I am going to solve 2 more questions in the same video, so that ಈ one video ದಲ್ಲಿನ 5 questions ಇದರ ಮೇಲಿನ ಕವರ್ ಆಗಿಬಿಡ್ತಾವೆ. So ultimately it's a lengthy class, but can't help it. Okay, so stay tuned. Yes. So see here my dear students, ಇಲ್ಲಿ ನಿಮಗೆ ಏನು ಕಾಣಕತ್ತೈತಿ? What you can see, this is exactly what will come into your exam, where they will give you the question and this will be your expected answer for 6 marks. There is no need to do journal entries unless and until it is told. ಎಲ್ಲಿ ತನಕ ನಿಮಗೆ ಅವ್ರು ಹೇಳಿಲ್ಲ ಲೆಕ್ಕದಲ್ಲಿ journal entries ಅನ್ನು ಹಾಕ್ರಿ, ಅಲ್ಲಿ ತನಕ ನೀವು ಹಾಕಂಗಿಲ್ಲ. ಅಲ್ಲಿ ಕ್ವಶನ್ ಏನ್ ಹೇಳ್ಯಾರ ನೋಡ್ರಿ, ಪ್ರಿಪೇರ್ ಪರ್ಸನಲ್ ಅಕೌಂಟ್ ಆಫ್ ಕುಮಾರ್. ಸೊ ಬರೀ ಪರ್ಸನಲ್ ಅಕೌಂಟ್ ಅಷ್ಟೇ ಹಾಕುದೈತಿ. ಓಕೆ, ಜರ್ನಲ್ ಎಂಟ್ರೀಸ್ ಹಾಕುದ ಅವಶ್ಯಕತೆ ಇಲ್ಲ. ಸೊ ದೆನ್ ವೈ ಡಿಡ್ ಐ ಟೀಚ್ ಯು ಜರ್ನಲ್ ಎಂಟ್ರೀಸ್? ಬಿಕಾಸ್ ನಿಮ್ಗೆ ಅದ್ರದ್ದು ಏನು ಪ್ರೊಸೆಸ್ ಐತಿ ಅದ್ರದ್ದು ಕರೆಕ್ಟ್ ಐಡಿಯಾ ಜರ್ನಲ್ ಎಂಟ್ರೀಸ್ ದಿಂದನ ಬರ್ತೈತಿ. ಓಕೆ, ಸೊ ಈಗ 3 ಲೆಕ್ಕ ನಾವು ಜರ್ನಲ್ ಎಂಟ್ರೀಸ್ ಹಾಕಿ ಮಾಡೀವಿ. ಈಗ 2 ಲೆಕ್ಕ ಹೆಂಗ್ ಬಿಡಿಸ್ತೀವಿ ನೋಡ್ರಿ, ಜರ್ನಲ್ ಎಂಟ್ರೀಸ್ ಇರ್ಲಾರ್ದ ಬಿಡಿಸ್ತೀವಿ. ಸೊ ದೆನ್ ಜರ್ನಲ್ ಎಂಟ್ರೀಸ್ ಎಲ್ಲಿ ಮಾಡಬೇಕು? ಮೆಂಟಲಿ ಮಾಡಬೇಕಾಗ್ತೈತಿ, ತಲೆಯಾಗಿ ಮಾಡಬೇಕಾಗ್ತೈತಿ. ಮತ್ತು ಅಲ್ಲಿಂದನ ಡೈರೆಕ್ಟ್ ಲೇಜರ್ ಪೋಸ್ಟಿಂಗ್ ಮಾಡ್ತೀವಿ. ಓಕೆ, ರಿಯಲ್ ಲೈಫ್ದಾಗ ಹಿಂಗೆ ಆಗ್ತೈತಿ? ನೋ, ರಿಯಲ್ ಲೈಫ್ದಾಗ ಅಂತೂ ಜರ್ನಲ್ ಎಂಟ್ರೀಸ್ ಬರೋದನ್ನ ಅದ್ರಾಗಿಂದನ ಪೋಸ್ಟಿಂಗ್ ಆಗ್ತೈತಿ. ಓಕೆ, ಬಟ್ ಬಿಕಾಸ್ ಯು ಆರ್ ಅ ಸ್ಟೂಡೆಂಟ್ ಅಂಡ್ ದಿಸ್ ಕೈಂಡ್ ಆಫ್ ಕ್ವಶನ್ಸ್ ವಿಲ್ ಕಮ್ ಇನ್ ಟು ಯುವರ್ ಎಕ್ಸಾಮ್, ದಟ್ಸ್ ವೈ ಯು ನೀಡ್ ಟು ಡೂ. ಈಗ ಕೆಲವೊಬ್ಬರನ್ನ ಕೇಳ್ಬೋದು, ಮ್ಯಾಮ್ ಕ್ಯಾನ್ ಐ ಡ್ರಾ ದ ಜರ್ನಲ್ ಎಂಟ್ರೀಸ್ ಅಂಡ್ ದೆನ್ ಡೂ ದ ಲೇಜರ್ ಪೋಸ್ಟಿಂಗ್? ಅಫ್ಕೋರ್ಸ್ ಯು ಕ್ಯಾನ್ ಡೂ, ನೋ ಪ್ರಾಬ್ಲಮ್ ಇನ್ ದ್ಯಾಟ್. ಬಟ್ ದೆನ್ ಟೈಮ್ ಮ್ಯಾನೇಜ್ಮೆಂಟ್ ಮೇಲೆ ಲಕ್ಷ್ಯ ಇರಲಿ. ಓಕೆ, ಬಿಕಾಸ್ ಸಾಧಾರಣವಾಗಿ ನಾರ್ಮಲಿ ಫಾರ್ 6 marks ಕ್ವಶನ್ ಹೌ ಮಚ್ ಟೈಮ್ ಕ್ಯಾನ್ ಬಿ ಅಲಾಟೆಡ್? 10 minutes ಓನ್ಲಿ. ನೀವು ಬರೀ 6 marks ಸಲುವಾಗ ಅರ್ಧ ತಾಸು ಉಪಯೋಗ ಮಾಡಕತ್ತೀರಂದ್ರೆ ಹೌ ಯು ವಿಲ್ ಕವರ್ ದ ರಿಮೈನಿಂಗ್ ಪೇಪರ್? ಯು ನೀಡ್ ಟು ಥಿಂಕ್ ಅಬೌಟ್ ದಟ್. ಸೊ ಇಫ್ ಯು ಆರ್ ಡೂಯಿಂಗ್ ಅನ್ನೆಸೆಸರಿ ಎಕ್ಸ್ಟ್ರಾ ವರ್ಕ್, ಮೇಕ್ ಶ್ಯೂರ್ ದಟ್ ಯು ಆರ್ ಫಾಸ್ಟ್ ಇನಫ್ ಟು ಕವರ್ ದ ರೆಸ್ಟ್ ಆಫ್ ದ ಪೇಪರ್. ಓಕೆ, so let us start. See, we will do the direct posting now for the remaining 2 questions. Question number 4, prepare the personal account of Kumar. These 2 questions I have taken from the last year's question paper itself. One is from the midterm, one is from the annual. Okay, so what is the date? First write down the date in both the columns. 2015. January is the month, so write down January. Now, what is the first transaction? Sold goods to Kumar worth rupees 10,000. ಇಲ್ಲಿಂದ ಜರ್ನಲ್ ಎಂಟ್ರೀಸ್ ಹೆಂಗ್ ಮಾಡ್ತೀವಿ? ಮೆಂಟಲಿ ಮಾಡ್ತೀವಿ. ಓಕೆ, ಸೊ ಸೋಲ್ಡ್ ಗೂಡ್ಸ್ ಟು ಕುಮಾರ್. ಸೊ ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? ಫಸ್ಟ್ ಆಫ್ ಆಲ್ ಕ್ಲಾಸಿಫೈ ಮಾಡ್ರಿ ವಿಚ್ ಆರ್ ದ 2 accounts ವಿಲ್ ಕಮ್ ಹಿಯರ್. ಗೂಡ್ಸ್ ಒಂದು ಬರ್ತೈತಿ, ಕುಮಾರ್ ಒಂದು ಬರ್ತೈತಿ. ನೀವು ಸೋಲ್ಡ್ ಮಾಡಿರಂದ್ರೆ ಕುಮಾರ್ ಏನ್ ಮಾಡ್ಯಾರ? ಅದನ್ನ ರಿಸೀವ್ ಮಾಡ್ಯಾರ. ವಾಟ್ ಈಸ್ ಗೋಯಿಂಗ್ ಔಟ್? ಗೂಡ್ಸ್ ಆರ್ ಗೋಯಿಂಗ್ ಔಟ್. ಇನ್ ವಾಟ್ ಫಾರ್ಮ್? ಇನ್ ದ ಫಾರ್ಮ್ ಆಫ್ ಸೇಲ್ಸ್. So what will be the journal entry? Kumar account debit to sales account. Now remember, we are preparing only
Kumar's account. So we have to show the transactions only where Kumar is related. Okay. So ಈ ಎಂಟ್ರಿ ಏನ್ ಮಾಡಿದ್ರಿ ನೋಡ್ರಿ, ಕುಮಾರ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್ ಅಕೌಂಟ್. ಈ ಕುಮಾರದ ಅಕೌಂಟ್ ಎಲ್ಲಿ ಕುಮಾರ್ ಅಂತ ಬರಂಗನೇ ಇಲ್ಲ, ನೆವರ್. So what will come? The other account will come. See what is the entry? Kumar account debit to sales. Kumar account ಅದ ಡೆಬಿಟ್ ಸೈಡ್ ದಲ್ಲಿ to sales. Okay, so this is how you need to do directly. Kumar account debit to sales account. How much it is? It is rupees 10,000. Okay, are we giving any second effects right now? No, that I will teach you still after 2 classes. Okay, then let us go for the next journal entry. Third one, purchased goods from Kumar. Kumar ಕಡೆಯಿಂದ goods ಖರೀದಿ ಮಾಡಿವಿ. Okay, so what will be the journal entry here? Purchases account debit to Kumar. How? Goods are coming in the form of purchases. That's why purchase account debit. Who is the giver? Kumar is the giver. So what is the journal entry? Purchases account debit to Kumar. ಈ ಪೋಸ್ಟಿಂಗ್ ಮಾಡಿ 3ನೇ ತಾರೀಕು ಸಲುವಾಗಿ. ಕುಮಾರ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ by purchases. How much is the amount? See, amount is equal to rupees 15,000. Next, received cash from Kumar ಅಂತ ಹೇಳಾಕತ್ತಾರ ಅವರು. Okay, so received cash means what is coming into the business? Cash is coming in. Who is the giver? Kumar is the giver. So what will be the journal entry? Cash account debit to Kumar account. So Kumar account ಅದ ಕ್ರೆಡಿಟ್ ಸೈಡ್ ದಲ್ಲಿ sorry for the disturbance, let us continue. ಏನ್ ಹೇಳ್ತಿದ್ವಿ ನೋಡ್ರಿ 3ನೇ ಎಂಟ್ರಿ, received cash from Kumar. So what is the entry? Cash account debit to Kumar account. So Kumar account ಅದ ಯಾವ ಸೈಡ್ ದಲ್ಲಿ? ಕ್ರೆಡಿಟ್ ಸೈಡ್ ದಲ್ಲಿ ಏನಂತ ಬರೀತೀವಿ? by cash account. And what is the amount? See, amount is equal to rupees 9,000. Now next entry, returned goods to Kumar. ಕುಮಾರ್ ಅವರಿಗೆ ನಾವ ಗೂಡ್ಸ್ ಗಳನ್ನು ಒಳ್ಳಿ ಕಳಿಸಿವಿ. ಸೊ ಕುಮಾರಿಗೆ ಗೂಡ್ಸ್ ಯಾವಾಗ ಒಳ್ಳಿ ಕಳಿಸಬಹುದು? ಮೊದಲು ಯಾವಾಗಾರ ಅದನ್ನ ರಿಸೀವ್ ಮಾಡಿದ್ದಾಗ, ಖರೀದಿ ಮಾಡಿದ್ದಾಗ. ಸೊ ಯಾವಾಗ ನೀವು ಯಾರಿಗಾರೆ ಗೂಡ್ಸ್ ಒಳ್ಳಿ ಕಳ್ಸಾಕತ್ತೀರಿ, ಯಾವ ಅಕೌಂಟ್ ಬರ್ತೈತಿ ನೋಡ್ರಿ? ಪರ್ಚೇಸ್ ರಿಟರ್ನ್ ಅಕೌಂಟ್ ಬರ್ತೈತಿ. ನಿಮಗ ಯಾರೇ ಗೂಡ್ಸ್ ಒಳ್ಳಿ ಕಳ್ಸಾಕತ್ತಾರಂದ್ರೆ ಅದು ಸೇಲ್ಸ್ ರಿಟರ್ನ್ ಅಕೌಂಟ್ ಆಗ್ತೈತಿ. So see here, what is the transaction over here? Return goods to Kumar. Kumar ಅವರಿಗೆ. Okay, ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಬೇಕು. So therefore, what is the entry? Journal entry over here. Goods are coming in or going out? Going out. Okay, return goods to Kumar. Kumar ಅವರಿಗೆ goods ಸರಕುಗಳನ್ನು ಒಳ್ಳೆ ಕಳಿಸಿವಿ. So goods ಬಂದು ಹೋದು. ಯಾರು ರಿಸೀವ್ ಮಾಡಿದ್ರು ಅದನ್ನ? ಕುಮಾರ್ ಅವರು ರಿಸೀವ್ ಮಾಡಿದ್ರು. ಸೊ ಜರ್ನಲ್ ಎಂಟ್ರಿ ಏನಾಗ್ತೈತಿ? ಕುಮಾರ್ ಅಕೌಂಟ್ ಡೆಬಿಟ್ ಟು ಪರ್ಚೇಸ್ ರಿಟರ್ನ್. ಸೊ ಕುಮಾರ್ ಅಕೌಂಟ್ ಅದ ಡೆಬಿಟ್ ಸೈಡ್ ದಲ್ಲಿ ಟು ಪರ್ಚೇಸ್ ರಿಟರ್ನ್ ಅಕೌಂಟ್. ಸೊ ವಾಟ್ ಈಸ್ ದ ಅಮೌಂಟ್? ಸಿ, ಡೇಟ್ ಹಾಕ್ರಿ. ಮೊದಲನೇದಂತೂ 18ನೇ ತಾರೀಕಿನ ವ್ಯವಹಾರ ಐತಿ. ಎಷ್ಟು ಬೆಲೆ ಇರುವಂತ ಸರಕುಗಳನ್ನು ವಾಪಸ್ ಕಳಿಸಿರಿ? ಫಾರ್ ದ ವ್ಯಾಲ್ಯೂ ಆಫ್ rupees 300. ನೆಕ್ಸ್ಟ್ ಎಂಟ್ರಿ, ಪೇಡ್ ಟು ಕುಮಾರ್ rupees 6,000. ಕುಮಾರ್ ಅವರಿಗೆ 6,000 ರೂಪಾಯಿಯನ್ನು ಕೊಟ್ಟಿರಿ. ಏನ್ ಕೊಟ್ಟಿರಿ? ಪೇಡ್ ಅಂದ್ರೆ ಏನ್ ಕೊಡ್ತೀರಿ ಸಾಮಾನ್ಯವಾಗಿ? ಆಫ್ ಕೋರ್ಸ್ ಕ್ಯಾಶ್. ಓಕೆ, ಸೊ therefore what will be the journal entry? Kumar is the receiver, so Kumar account debit to cash account. So Kumar account ಅದ ಡೆಬಿಟ್ ಸೈಡ್ ದಲ್ಲಿ to cash account. Okay, now what is the amount? See, amount is equal to rupees 6,000 and the date of transaction is 23. Next and last transaction, Kumar returned goods to us. Please understand this. Kumar avaru namagana goods ಏನು ಮಾಡ್ಯಾರು? ಒಳ್ಳೆ ಕಳಿಸ್ಯಾರ. Okay, so ಇಲ್ಲಿ who is the giver? Kumar is the giver. goods ಒಳ್ಳೆ ಬರಾಕತ್ತಾವ ನೋಡ್ರಿ, ಖರೀದಿ ಮಾಡಿ ತರಾಕತ್ತಿಲ್ಲ ನೀವು. goods are coming in, but are you buying them? No, they are being returned what were sold earlier. So here what will come the entry? See, sales return account debit to Kumar account.
ಸೇಲ್ಸ್ ರಿಟರ್ನ್ ಡೆಬಿಟ್ ಎದಕ್ಕೆ ಕೊಟ್ರಿ? ಯಾಕಂದ್ರೆ ನೀವ ಮಾರಿದ ಗುಡ್ಸ್ ನೀವು ಏನ್ ಅವ್ರಿಗೆ ಸೇಲ್ಸ್ ಮಾಡಿದ್ರಿ ಅವ ಗುಡ್ಸ್ ಅವ್ರು ಒಳಗೆ ಕಳ್ಸಾರ. ಓಕೆ, ಏನ್ ಬೇಕಾದ ರೀಸನ್ ಇರ್ಬೋದು, ದೇ ಆರ್ ನಾಟ್ ಆಫ್ ಗುಡ್ ಕ್ವಾಲಿಟಿ, ಡ್ಯಾಮೇಜ್ ಆಗೈತಿ, ಲೇಟ್ ಡೆಲಿವರಿ ಮಾಡಿರಿ, ಅದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಐತಿ. ಟೈಮ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಬಿಸ್ನೆಸ್. ಓಕೆ, ಸೊ ಎಸ್ ಎಂಟ್ರಿ ಏನಾಯ್ತು ನೋಡ್ರಿ, ಸೇಲ್ಸ್ ರಿಟರ್ನ್ ಅಕೌಂಟ್ ಡೆಬಿಟ್ ಟು ಕುಮಾರ್ ಅಕೌಂಟ್. ಸೊ ಕುಮಾರ್ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ ಬೈ ಸೇಲ್ಸ್ return. What is the amount? Amount is equal to rupees 500. Okay, now what we need to do, we need to balance our ledger account. So balance ಮಾಡಬೇಕಾದ್ರೆ ಏನು ಮಾಡ್ರಿ, which side is greater, first find out that. So see, by just looking only you can understand that the credit side total is greater. So do the total, leave 3 lines, do the total. What will be the total? The total will be 24,500. Take the same total on the opposite side and find out the difference. Okay. So ಈಗ ಜನವರಿ ತಿಂಗಳಲ್ಲಿ ಎಷ್ಟು ದಿನ ಇರ್ತಾವು? 31 ದಿನ ಇರ್ತದೆ. ಸೊ ತಿಂಗಳದ ಕೊನೆಯ ಡೇಟದಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿಡ್ ಫಾರ್ವರ್ಡ್ ಅಂತ ಬರೀರಿ. ಟೇಕ್ ಯೋರ್ ಕ್ಯಾಲ್ಕುಲೇಟರ್ಸ್ ಇನ್ ಯೋರ್ ಹ್ಯಾಂಡ್. ಓಕೆ, 24,500 minus 16,300 which is equal to 8,200. ಎಷ್ಟು ಬಂದಿದೆ ನೋಡ್ರಿ ಬ್ಯಾಲೆನ್ಸ್? 8,200. ನೆನಪಲೆ ಈ ಬ್ಯಾಲೆನ್ಸಿಂಗ್ ನೀವು ಏನ್ ಮಾಡಬೇಕು, ಮುಂದೆ ಬ್ರಾಡ್ ಫಾರ್ವರ್ಡ್ ಮಾಡಿನ ನಿಮ್ ಲೆಕ್ಕ ಮುಗಿಸ್ಬೇಕು. ಸೊ ಜನವರಿ ಆದ ನಂತರ ಯಾವ ತಿಂಗಳು ಬರ್ತೈತಿ? ಫೆಬ್ರವರಿ ವಿಲ್ ಬಿ ದ ನೆಕ್ಸ್ಟ್ ಮಂತ್. ಸೊ ಫೆಬ್ರವರಿ 1 ಡೆಬಿಟ್ ಸೈಡ್ ದಿಂದ ಯಾವ ಸೈಡಿಗೆ ಹೋಗ್ತೈತಿ ನೋಡ್ರಿ? ಕ್ರೆಡಿಟ್ ಸೈಡಿಗೆ ಹೋಗ್ತೈತಿ. ಸೊ 2 ಇದ್ದಿದ್ದು ಏನಾಯ್ತು? ಬೈ ಬ್ಯಾಲೆನ್ಸ್ ಬ್ರಾಡ್ ಫಾರ್ವರ್ಡ್. How much it is? 8,200. ಈಗ ಎಲ್ಲರೂ ಇಲ್ಲಿ ಲಕ್ಷ ಕೊಟ್ಟು ಕೇಳಬೇಕು ನೋಡ್ರಿ. ಮೊದಲನೇ ಸತಿ ನಾವು ಇವತ್ತೇನು ಕ್ಲಾಸಸ್ದಲ್ಲಿ ಲೆಕ್ಕ ಬಿಸ್ಲಿಗತ್ತೀವಿ, ಮೊದಲನೇ ಸತಿ ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಯಾವ ಸೈಡಿಗೆ ಬಂದಿರ್ತೈತಿ? ಕ್ರೆಡಿಟ್ ಸೈಡಿಗೆ ಬಂದಿರ್ತೈತಿ. ವಾಟ್ ಇಟ್ ಮೀನ್ಸ್ ದಟ್ ಕುಮಾರ್ ಅವರು ಬಿಸ್ನೆಸ್ಸಿಗೆ ಏನದಾರು? ಕ್ರೆಡಿಟರ್ ಅದಾರು. ಓಕೆ, ವಾಟ್ ಯು ಮೀನ್ ಬೈ ಕ್ರೆಡಿಟರ್? ಕ್ರೆಡಿಟರ್ ಅಂದ್ರೆ ಯಾರ ಬಿಸ್ನೆಸ್ ಕಡೆ ದುಡ್ಡು ಬೇಡತಾರ. ಸೊ ಈ ಕುಮಾರ್ ಅವರು ಎಷ್ಟು ದುಡ್ಡನ್ನು ಬೇಡಾಕತ್ತಾರ ನೋಡ್ರಿ? 8,200. ಹೆಂಗ್ ಗೊತ್ತಾಯ್ತು? ಇಷ್ಟೊಂದು ವ್ಯವಹಾರ ಅದೇವ್ ನೋಡ್ರಿ. ಮಾರಾಟನು ಮಾಡಿರಿ, ಖರೀದಿನೂ ಮಾಡಿರಿ, ನೀವು ಗುಡ್ಸ್ ಒಳಗೆ ಕಳ್ಸಿರಿ, ಅವರು ಗುಡ್ಸ್ ಒಳಗೆ ಕಳ್ಸಾರ, ಪೇಮೆಂಟೂ ಆಗೈತಿ. ಎಲ್ಲ ಆದ ನಂತರ ಆ ತಿಂಗಳದ ವ್ಯವಹಾರ ಮುಗಿದ ನಂತರ ಮುಂದಿನ ತಿಂಗಳಕ್ಕೆ ನಿಮ್ಮ ಅಕೌಂಟ್ ಏನ್ ತೋರ್ಸಾಕತೈತಿ? ದಟ್ ಕುಮಾರ್ ಅವರಿಗೆ ನೀವ ಅಂದ್ರೆ ಬಿಸ್ನೆಸ್ ಅನ್ನ ಎಷ್ಟು ಅಮೌಂಟ್ ಇನ್ನೂ ಕೊಡಬೇಕು? 8,200 ಕೊಡಬೇಕು. So ledger accounts are very very important. It will help us in our business and that's why only it's necessary to learn it. Okay, now let us go for the next question. ಇದೇ ರೀತಿಯಿಂದ ನಾವು ಏನ್ ಮಾಡ್ತೀವಿ? ಮೆಂಟಲಿನ ಜರ್ನಲ್ ಎಂಟ್ರೀಸ್ ಮಾಡಿ ಲೆಜರ್ ಪೋಸ್ಟಿಂಗ್ ಮಾಡ್ತೀವಿ. Prepare the personal account of Mr. Ravi ಅಂತ ಹೇಳ್ಯಾರು. This question had come in the year 2020 February. Okay, February 2020 ದಾಗನ ಬಂದಿತ್ತು. That is the ಇದ ವರ್ಷದ ಏನ್ ಬ್ಯಾಚ್ ಐತಿ ಸೆಕೆಂಡ್ ಇಯರ್ ದಾಗ ಅವ್ರು ಫಸ್ಟ್ ಇಯರ್ ಒಳಗೆ ಇದ್ದಾಗ ಇದನ್ನ ಬಿಡಿಸ್ಯಾರ. ಸೊ ಏನೇನು ಹೇಳಾಕತ್ತಾರ ನೋಡ್ರಿ? ರವಿ ಅಕೌಂಟ್ ಅದ ಪರ್ಸನಲ್ ಅಕೌಂಟ್ ತಯಾರು ಮಾಡ್ರಿ. ಸೊ ನಾವು ಆಲ್ರೆಡಿ ಫಾರ್ಮ್ಯಾಟ್ ಹಾಕಿವಿ. ಡೇಟ್, ಪರ್ಟಿಕ್ಯುಲರ್ಸ್, JF, ಅಮೌಂಟ್ ಇನ್ ದ ಸೇಮ್ ವೇ ಆನ್ ದ ಕ್ರೆಡಿಟ್ ಸೈಡ್. ಸೊ ಲೆಟ್ ಅಸ್ ಸ್ಟಾರ್ಟ್ ಪೋಸ್ಟಿಂಗ್ ದ ಎಂಟ್ರೀಸ್ ಫಾರ್ 1st March 2010. Sold goods to Ravi. ರವಿ ಅವರಿಗೆ ಗೂಡ್ಸ್ ಅನ್ನು ಮಾರಿವಿ. So what will be the journal entry? The journal entry will be Ravi account debit to sales account. So Ravi account debit to sales account. What is the date? See, the date is 1/3/2010. What is the amount? Amount is equal to rupees 8,000. Let us go for the next transaction. 5th March 2010. He paid to us rupees 6,000. He ಅಂದ್ರೆ ಯಾರಿಲ್ಲಿ? ರವಿ. ರವಿ ಅವರು ಬಿಸ್ನೆಸ್ ಗೆ ಎಷ್ಟು ದುಡ್ಡು ಕೊಟ್ಟಾರು? 6,000 ರೂಪಾಯಿ ಕೊಡಾಕತ್ತಾರ. ವಾಟ್ ವಿಲ್ ಬಿ ದ ಜರ್ನಲ್ ಎಂಟ್ರಿ? ಕ್ಯಾಶ್ ಅಕೌಂಟ್ ಡೆಬಿಟ್ ಟು ರವಿ ಅಕೌಂಟ್. ಓಕೆ, ಸೊ ರವಿ ಅಕೌಂಟ್ ಅದ ಕ್ರೆಡಿಟ್ ಸೈಡ್ ದಲ್ಲಿ ಫಾರ್ ದ ಡೇಟ್ 5 March 2010. ಈಗ ನೋಡ್ರಿ ಡೇಟ್ ಅದು ಹೆಂಗೈತಿ, ಅವ್ರು ಹೆಂಗ್ ಕೊಡ್ತಾರ ಲೆಕ್ಕದಲ್ಲಿ ನೀವು ಹಂಗ ಬರಿಬೇಕು. ಯು ಕೆನಾಟ್ ಯೂಸ್ ಯುವರ್ ಓನ್ ಟೂ ಮಚ್ ಎಕ್ಸ್ಟ್ರಾರ್ಡಿನರಿ ಬ್ರೈನ್. Okay, so write down here on the credit side of Mr. Ravi account by cash account, and
And what is the amount? See, amount is equal to rupees 6,000. Let us go for the next transaction for the date 10. Purchase goods from him. Him ಅಂದ್ರೆ ಯಾರಿಲ್ಲಿ? ರವಿ. ರವಿ ಅವ್ರ ಕಡೆಯಿಂದ ಏನು ಮಾಡಿವಿ? goods ಅನ್ನು purchase ಮಾಡಿವಿ. So what will be the journal entry? The journal entry will be purchases account debit to Ravi. Okay. So Ravi account the credit side ದಲ್ಲಿ for the date 10 March 2010 by purchases. And what is the amount? See, amount is equal to rupees 12,000. Now 1880 ಏನು ಹೇಳ್ತಾರು? paid him rupees 7,500 and he allowed a discount rupees 500. ನೋಡ್ರಿ, ಯಾವಾಗ ಲೆಜರ್ ಅಕೌಂಟ್ಸ್ ಮಾಡ್ತೀರಿ ಭಾಳ ಸತರ್ಕಿರಿ. ಅವ್ರು ನಮಗೆ ಡಿಸ್ಕೌಂಟ್ ಕೊಟ್ಟಾರ ಅಂದ್ರೆ ನಮಗೆ ಏನಾಗಬೇಕು? ಡಿಸ್ಕೌಂಟ್ ಅಲೌಡ್ ಆಗಬೇಕು ಓ ಡಿಸ್ಕೌಂಟ್ ರಿಸೀವ್ಡ್ ಆಗಬೇಕು. ವಿ ಆರ್ ಪ್ರಿಪೇರಿಂಗ್ ದ ಲೆಜರ್ ಅಕೌಂಟ್ಸ್ ಫ್ರಮ್ ದ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ. ಸೊ ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂದಿಂದ ನೀವು ವಿಚಾರ ಮಾಡಬೇಕು. ಅವ್ರ ದೃಷ್ಟಿಕೋನದಿಂದ, ರವಿ ದೃಷ್ಟಿಕೋನದಿಂದ ಅದು ಏನೈತಿ? ಕ್ಯಾಶ್ ಪೇಡ್ ಐತಿ, ಪೇಡ್ ಬೈ ಹಿಮ್. ಸೊ ನಮಗದು ಏನಾಗಬೇಕು? ಪೇಡ್ ಆಗಬೇಕು, ರಿಸೀವ್ ಆಗಬೇಕು. ಅಫ್ಕೋರ್ಸ್ ರಿಸೀವ್ ಆಗ್ಬೇಕು. ಅವ್ರು ಪೇ ಮಾಡ್ಯಾರ ಅಂದ್ರೆ ನಾವು ರಿಸೀವ್ ಮಾಡಿ. ಅವ್ರು ನಮಗೆ ಡಿಸ್ಕೌಂಟ್ ಕೊಟ್ಟಾರು ಅಂತ ಹೇಳಕತ್ತಾರ. ಹಾಗಾದ್ರೆ ನಮ್ಮ ಪುಸ್ತಕದಲ್ಲಿ ನಾವು ಏನಂತ ಬರಿಬೇಕು? ರಿಸೀವ್ಡ್ ಅಂತ ಬರಿಬೇಕು. ನೋಡ್ರಿ, ಒಂದು ಕಾಯಿನ್ ಇರ್ತೈತಿ, ಅದರಲ್ಲಿ 2 ಸೈಡ್ಸ್ ಇರ್ತಾವ. ಅದೇ ರೀತಿಯಿಂದ ಬಿಸ್ನೆಸ್ ಒಳಗೂ ದೃಷ್ಟಿಕೋನ ಇರ್ತಾವ. ನೀವು ಜರ್ನಲ್ ಎಂಟ್ರೀಸ್ ಬರಿಬೇಕಾದ್ರೆ ನಿಮ್ಮ ದೃಷ್ಟಿಕೋನದಿಂದ, ಬಿಸ್ನೆಸ್ ದೃಷ್ಟಿಕೋನದಿಂದ ವಿಚಾರ ಮಾಡಿನ ಬರಿಬೇಕು. ಅಂದ್ರ ಜರ್ನಲ್ ಎಂಟ್ರೀಸ್ ಕರೆಕ್ಟ್ ಆಗ್ತಾವ. ಓಕೆ. ಸೊ ಇಲ್ಲಿ ಕ್ಯಾಶ್ ಬಂತು ಅಂತ ಹೇಳಕತ್ತಾರ ಅವರು. ಸೊ ವಾಟ್ ವಿಲ್ ಬಿ ಡೆಬಿಟೆಡ್? ಕ್ಯಾಶ್ ಅಕೌಂಟ್ ವಿಲ್ ಬಿ ಡೆಬಿಟೆಡ್. Along with that, you have also, okay, what they are saying is paid him rupees 7,500 and he allowed discount. So we are paying here. So who is the receiver? Ravi is the receiver. Ravi account debit to cash to discount. Ravi account debit to cash account to discount account. The date is 18. And how much is the amount? See, amount is 7,505. Okay, discount allowed. Sadya nava kodakattivi discount. Why? Now pay madakattivi. Paid him. Paid by him illa. Okay. Next 23. Returned goods to him. Avrige goods return madakattivi. Returned goods to him. Okay, so who is the receiver? Ravi is the receiver. So Ravi account debit. 2. Purchase return account. Okay, so Ravi account debit to purchase return account. Amount is rupees 1,000. Next and last entry, he returned goods to us. ಅವರ ನಮಗೆ ಏನು ಮಾಡ್ಯಾರು? ಗೂಡ್ಸ್ ಅನ್ನು ರಿಟರ್ನ್ ಮಾಡ್ಯಾರು. ಸೊ ಹಿ ಇಸ್ ದ ಗಿವರ್, ರವಿ ಇಸ್ ದ ಗಿವರ್. ಅವ್ರಿಗೆ ಏನು ಬೀಳ್ತೈತಿ? ಕ್ರೆಡಿಟ್ ಬೀಳ್ತೈತಿ. ಗೂಡ್ಸ್ ಬರಾಕತ್ತಾವ. ಸೊ ಅದನ್ನ ನಾವು ಏನಂತ ಬರಿಬೇಕು? ಸೇಲ್ಸ್ ರಿಟರ್ನ್ ಅಂತ ಬರಿಬೇಕು. ಸೊ 25 March 2010 by sales return account. And how much is the amount? See, amount is equal to rupees 200. Okay. So now do the balancing, do the total. Which side is greater? See, okay, we can see that the debit side is not greater, the credit side is greater. How much it is? It is 18,200. Okay, now from this 18,200 reduce all the remaining balances. So the balance is 1,200. ಈಗ ಮಾರ್ಚ್ ತಿಂಗಳಲ್ಲಿ ಎಷ್ಟು ಡೇಸ್ ಇರ್ತಾವ ನೋಡ್ರಿ? 31st ಡೇಟ್ ಬರ್ತೈತಿ. ಸೊ 2 balance carried forward. And what is the balance? The balance is 1,200. Okay, the same balance will be taken forward for April 1. ಸೊ ಇಲ್ಲಿ ಡೆಬಿಟ್ ಸೈಡ್ ದಾಗ ಇತ್ತಂದ್ರೆ ಅದು ಫಾರ್ವರ್ಡ್ ಆಗಿ ಯಾವ ಸೈಡಿಗೆ ಹೋಗ್ತಿತ್ತು ನೋಡ್ರಿ? ಕ್ರೆಡಿಟ್ ಸೈಡ್ ನಲ್ಲಿ ಹೋಗ್ತಿತ್ತು. ಬೈ ಬ್ಯಾಲೆನ್ಸ್ ಬ್ರಾಟ್ ಫಾರ್ವರ್ಡ್.
ಅಮೌಂಟ್ ಈಸ್ ಈಕ್ವಲ್ ಟು rupees 1200. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ಬೇಕು ನೋಡ್ರಿ, ದಟ್ ನಿಮ್ ಬ್ಯಾಲೆನ್ಸ್ ಎಲ್ಲಿ ಬಂದಿತ್ತೈತಿ, ಕ್ರೆಡಿಟ್ ಸೈಡಿಗೆ ಬಂದಿತ್ತೈತಿ. ವಾಟ್ ಇಟ್ ಮೀನ್ಸ್? ಇಟ್ ಮೀನ್ಸ್ ದಟ್ ರವಿ ಈಸ್ ಅವರ್ ಕ್ರೆಡಿಟರ್. ಓಕೆ, ಕ್ರೆಡಿಟರ್ ಅಂದ್ರೆ ಯಾರು ನಮ್ಮ ಕಡೆ ದುಡ್ಡು ಬೇಡ್ತಾರು. ಕ್ರೆಡಿಟ್ ಬ್ಯಾಲೆನ್ಸ್ ಬಂದೈತೆ ಅವರಿಗೆ. ಹೆಂಗ್ ಗೊತ್ತಾಯ್ತು? ಕ್ರೆಡಿಟ್ ಸೈಡಿಗೆ ಬಂದಿತ್ತೈತಿ ಅದಕ್ಕಾಗಿ. ಸೊ ಎಷ್ಟು ದುಡ್ಡು ಬೇಡಾಕತ್ತಾರ ನೋಡ್ರಿ ರವಿ ಅವರು? 1200 ಬೇಡಾಕತ್ತಾರ. ಸೊ ಬೋತ್ ದ ಸಮ್ಸ್ had the credit balance. Okay, so every sum is different from the another. I hope you have understood this class. You have to make this class a perfection. Okay, ನಿಮಗೆ ಇಲ್ಲಿ ಕೊಟ್ಟಿರುವಂತ ಪ್ರತಿ ಒಂದು ಲೆಕ್ಕ ನೋಡ್ಲಾರ್ದ ಬಿಡಿಸಾಕ ಬರಲೇಬೇಕು. ಸೊ ದ ಓನ್ಲಿ ಮಂತ್ರ ಫಾರ್ ಅಕೌಂಟೆನ್ಸಿ ಈಸ್ ಪ್ರಾಕ್ಟೀಸ್. ಇದ್ದಿದ್ದ ಸಮ್ನ 10 ಸಲ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ರಿ. ಅದರ್ವೈಸ್ ನಮ್ಮ ಕಡೆ ಫ್ರೆಶ್ ಸಮ್ಸ್ ನ ಬಹಳಷ್ಟು ಅದಾವ ಕ್ವಶನ್ ಬ್ಯಾಂಕ್ ಅದ್ರಲ್ಲಿ. ಅವು ಎಲ್ಲ ಆಗ್ಯಾವು ಅಂದ್ರೆ ನನಗೆ ನೀವು ಮೆಸೇಜ್ ಮಾಡಿ ಐ ಸೆಂಡ್ ಯು ಸಮ್ ಮೋರ್ ಮೆಸೇಜಸ್, ದಿಸ್ ಒನ್ ಸಮ್ಸ್, ಓಕೆ, ಇನ್ ದ ಫಾರ್ಮ್ ಆಫ್ ಮೆಸೇಜಸ್. So yes, we will stop here only and we shall continue in the next class. Thank you.